ಕರೋನಾ 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 ಈಗ ಎಲ್ಲಾ ಕಡೆ ಕರೋನಾದೇ ಅಬ್ಬರ. ಈ ಒಂದು ಕರೋನಾ ಚಿಕ್ಕ ಮಕ್ಕಳನ್ನು ಕೂಡ ಬಿಡ್ತಾ ಇಲ್ಲ, ಹಾಗೆ ದೊಡ್ಡವರನ್ನ ಕೂಡ ಬಿಡ್ತಾ ಇಲ್ಲ. ಇನ್ನ ವರ್ಣಭೇದವನ್ನ ಮಾಡ್ತಾ ಇಲ್ಲ, ಯಾವುದೇ ರೀತಿಯ ತಾರತಮ್ಯ ಕೂಡ ಮಾಡ್ತಾ ಇಲ್ಲ, ಎಲ್ಲರನ್ನ ಕೂಡ ಬಲಿ ಪಡ್ಕೊಳ್ತಾ ಇದೆ. ಸೊ ಈ ಒಂದು ಸಂದರ್ಭದಲ್ಲಿ ಹೆಣ್ಣು ಮಕ್ಕಳ ಸುರಕ್ಷತೆ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗಿರುತ್ತೆ, ಅದರಲ್ಲೂ ಹೆಣ್ಮಕ್ಳಲ್ಲ ಅಂತ ಹೇಳಿದ್ರೆ ಬಾಣಂತಿ ಆಗಿರ್ಬೋದು, ಗರ್ಭಿಣಿ, ಇವರ ಆರೋಗ್ಯ ಎಷ್ಟರ ಮುಖ್ಯವಾಗಿರುತ್ತೆ, ಇದನ್ನ ತಿಳಿಸ್ಕೊಡ್ತೀವಿ. ಎಲ್ರಿಗೂ ಕೂಡ ಈ ವಿಶೇಷ ಕಾರ್ಯಕ್ರಮ ಡಾಕ್ಟರ್ ಲೈವ್ಗೆ ಸ್ವಾಗತ. ನಾನ್ ರಾಣಿ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಣ್ಣು ಮಕ್ಕಳ ಆರೋಗ್ಯ, ಅದರಲ್ಲೂ ಕೂಡ ಗರ್ಭಿಣಿ ಹಾಗೂ ಬಾಣಂತಿನ ಮಕ್ಕಳ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ಹಾಗೆ ಸಲಹೆ ಸೂಚನೆಯನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಶಿವಮೊಗ್ಗದ ಖ್ಯಾತ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ರಕ್ಷಾ ರಾವ್. ನಮಸ್ತೆ ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಎಲ್ರಿಗೂ ಗೊತ್ತಿರೋ ಹಾಗೆ ಎಲ್ಲರೂ ಕೂಡ ಮನೆಯಲ್ಲೇ ಸೀಲ್ ಡೌನ್ ಆಗಿದ್ದಾರೆ, ಲಾಕ್ ಡೌನ್ ಆಗಿದ್ದಾರೆ. ಏನೇ ಇದ್ರೂ ಮನೆ ಒಳಗಡೆ ಎಲ್ಲದನ್ನು ಕೂಡ ಮಾಡ್ಕೋಬೇಕು. ಇನ್ನು ತುಂಬಾ ಇಂಪಾರ್ಟೆಂಟ್, ಎಲ್ಲರನ್ನೂ ಕೂಡ ನಿಭಾಯಿಸೋಳು ಹೆಣ್ಣು ಎಲ್ಲರನ್ನು ಕೂಡ ನಿಭಾಯಿಸ್ತಾಳೆ. ಸೊ ಈ ಹೆಣ್ಣು ಗರ್ಭಿಣಿ ಆದಾಗ ಹಾಗೆ ಇನ್ನ ಬಾಣಂತಿ ಇದ್ದಾಗ ಯಾವ ರೀತಿ ಒಂದು ಅವಳು ಸೂಕ್ಷ್ಮವಾಗಿರ್ಬೇಕಾ, ಅವಳ ಆರೋಗ್ಯ ತಿಳಿಸ್ಕೊಡ್ತೀರಾ? ಹಾಗಾದ್ರೆ ಈಗ ಈ ಕೊರೋನಾ ವೈರಸ್ ಅನ್ನೋದು ಏನಿದೆ, ಕೋವಿಡ್ ಕಾಯಿಲೆಯನ್ನ ಎಲ್ಲ ಕಡೆ ವಿಶ್ವದಾದ್ಯಂತ ಎಲ್ಲರ ಮೇಲೂ ಪರಿಣಾಮ ಬೀರ್ತಾ ಇದೆ. ವಿಶೇಷವಾಗಿ ಗರ್ಭಿಣಿಯರು ಹಾಗೂ ಬಾಣಂತಿಯರನ್ನ ನಾವು ತಗೊಂಡಾಗ ಇದು ಒಂದು ಸೂಕ್ಷ್ಮದ ಪರಿಸ್ಥಿತಿ. ಅವ್ರ ಬಾಡಿ ಇಮ್ಯುನಿಟಿ ಮೊದಲೇ ತುಂಬ ಕಡಿಮೆ ಇರುತ್ತೆ. ಹಾಗಂತ ಬೇರೆ ಇತರ ಜನರಿಗಿಂತ ಅವ್ರಿಗೇನಾದ್ರು ಈ ಸೋಂಕು ಹೆಚ್ಚಾಗತ್ತಾ ಅಂತ ನಾವು ನೋಡಿದ್ರೆ, ಅಥವಾ ಅದರ ಒಂದು ತೀವ್ರತೆ ಹೆಚ್ಚಿದೆಯಾ ಅಂತ ನಾವು ನೋಡಿದ್ರೆ ಹಾಗೇನೂ ಇಲ್ಲ. ಇತರ ಜನರಷ್ಟೇ ಒಂದು ತೀವ್ರತೆ ಅಥವಾ ಅದರ ಒಂದು ಸಿಂಪ್ಟಮ್ಸ್ ಅನ್ನೋದು ಗರ್ಭಿಣಿಯರಲ್ಲಿ ಬಾಣಂತಿಯರಲ್ಲಿ ನೋಡ್ತೀವಿ. ಆದರೆ ಈಗ ಇದು ಹೊಸ ಒಂದು ಕಾಯಿಲೆ 3-4 ತಿಂಗಳಿಂದ ಬಂದಿರೋದ್ರಿಂದ ಇದಕ್ಕೆ ಒಂದು ಖಚಿತವಾದ ಚಿಕಿತ್ಸೆ ಇನ್ನೂ ಕಂಡು ಬಂದಿಲ್ಲ. ಸೊ ಅವರಲ್ಲಿ ಟ್ರೀಟ್ಮೆಂಟ್ ಆಗಲಿ ಅಥವಾ ಒಂದು ನಿರ್ದಿಷ್ಟ ಸಮಯ ಒಂದು ಆಸ್ಪತ್ರೆಯಲ್ಲಿ ದಾಖಲೆ ಆಗೋದು, ಇದರಿಂದ ಆಗುವಂತಹ ಒಂದು ದೈಹಿಕ ಮತ್ತು ಮಾನಸಿಕ ಪರಿಣಾಮ, ಅದನ್ನೆಲ್ಲ ನೆನಪಲ್ಲಿಟ್ಕೊಂಡು ಅವರು ಆದಷ್ಟು ತಮ್ಮ ಒಂದು ಜವಾಬ್ದಾರಿ, ಒಂದು ಆರೋಗ್ಯದ ಜವಾಬ್ದಾರಿಯನ್ನು ಅವರು ತಗೊಂಡು ಕೇರ್ ತಗೊಳ್ಳೋದು ಒಳ್ಳೆಯದು ಅಂತ ಹೇಳ್ತೀವಿ. ಇನ್ನು ಗರ್ಭಿಣಿಯರಿಗೆ ತುಂಬ ಮುಖ್ಯದ ಒಂದು ಸವಾಲು ಅಂತ ಹೇಳಿದರೆ ಅಥವಾ ಆತಂಕ, ಅವರಿಂದ ಹೊಟ್ಟೆಯಲ್ಲಿ ಬೆಳೀತಿರುವಂಥ ಮಗುವಿಗೆ ಈ ಸೋಂಕೇನಾದ್ರು ಹರಡತ್ತಾ ಅಂತ ಹೇಳಿಬಿಟ್ಟು. ನಾನು ಆಗಲೇ ಹೇಳ್ದಂಗೆ ಒಂದು 4 ತಿಂಗಳಿನ ವಿಶ್ವದಾದ್ಯಂತ ಇರುವಂತಹ ದಾಖಲೆ ನಮ್ಮಲ್ಲಿದೆ ಅಷ್ಟೇ. ಸೊ ಇತ್ತೀಚಿನವರೆಗೂ ಏನು ಕಂಡು ಬರ್ತಿತ್ತು ಅಂದರೆ ಈ ವರ್ಟಿಕಲ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೀವಿ. ತಾಯಿಯ ಗರ್ಭದಲ್ಲಿದ್ದಾಗಲೇ ಮಗುವಿಗೆ ಬರೋದನ್ನು ನಾವು ವರ್ಟಿಕಲ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೀವಿ. ಈ ರೀತಿಯಾದಂತಹ ಟ್ರಾನ್ಸ್ಮಿಷನ್ ಅಥವಾ ಸೋಂಕು ಹರಡುವ ಸಾಧ್ಯತೆ ಇಲ್ಲಿವರೆಗೂ ಕಂಡು ಬಂದಿರಲಿಲ್ಲ ಅಂತಿತ್ತು. ಬಟ್ ಈಚಿನ ಒಂದು ವಾರದಲ್ಲಿ ಬರುತ್ತಿರುವಂಥ ಕೆಲವೊಂದು ಮಾಹಿತಿಗಳ ಪ್ರಕಾರ ಹುಟ್ಟಿದ ಕೆಲವೇ ಗಂಟೆಗಳಿಂದ ಒಂದು 24 ಗಂಟೆವರೆಗೂ ಹುಟ್ಟಿರುವಂಥ ನವಜಾತ ಶಿಶುವಿನಲ್ಲೂ ಕೂಡ ಈ ಕೊರೋನಾ ಪಾಸಿಟಿವ್ ಅಂಶ ಬಂದಿರುವಂಥದ್ದು ನಾವು ನೋಡಿರೋದ್ರಿಂದ ಕೆಲವೊಂದು ಆತಂಕ ಕೂಡ ಸೃಷ್ಟಿಯಾಗಿದೆ. ಸೊ ಸಾಧ್ಯತೆ ಇಲ್ಲವೇ ಇಲ್ಲ ಸೋಂಕು ಅಂತಲೂ ನಾವು ಹೇಳೋಂಗಿಲ್ಲ. ಎಲ್ಲ ರೀತಿಯಾದಂತಹ ಒಂದು ಕ್ರಮಗಳನ್ನು ತಗೊಂಡು ಸೋಂಕು ಬಾರದೇ ರೀತಿ ಪ್ರಿವೆಂಟಿವ್ ಕ್ರಮಗಳನ್ನು ತಗೊಳ್ಳೋದು ಗರ್ಭಿಣಿಯರು ಹಾಗೂ ಬಾಣಂತಿಯರ ಒಂದು ಜವಾಬ್ದಾರಿಯಾಗಿರುತ್ತೆ. ತಮ್ಮ ಆರೋಗ್ಯವನ್ನು ಅವರು ಕಾಪಾಡಿಕೊಳ್ಬೇಕು. ಸರ್ಕಾರ ಹಾಗೂ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಏನೇನು ಅವರಿಗೆ ಗೈಡ್ಲೈನ್ಸ್ ಕೊಡ್ತಾ ಇದೆ ಅದನ್ನು ಅವರು ಫಾಲೋ ಮಾಡಬೇಕು. ಮನೆಯಿಂದ ಈಚೆ ಬರಬಾರ್ದು, ಮಾಸ್ಕ್ನ ಅವರು ಆದಷ್ಟು ಅದನ್ನು ಹಾಕೊಂಡು, ಮತ್ತು ಶುಚಿತ್ವದ ಕಡೆ ಗಮನ ಕೊಡಬೇಕು, ಕೈಗಳನ್ನು ತೊಳ್ಕೊಳ್ಳೋದು, ಎಲ್ಲರ ಥರ ಅವರು ಕೂಡ ಕೇರ್ ತಗೊಳ್ಬೇಕಾಗುತ್ತೆ. ಓಕೆ, ಎಲ್ಲರೂ ರೀತಿ ಗರ್ಭಿಣಿ ಆಗಿರ್ಬೋದು, ಬಾಣಂತಿ ಸ್ತ್ರೀ ಕೂಡ ಕೇರನ್ನ ತಗೋಬೇಕು. ಈಗ ಎಲ್ಲರೂ ಹೇಳ್ತಾರೆ ಮನೇಲಿ ಇರ್ತಾರ, ಕೈ ತೊಳ್ಕೊಳ್ಳಿ, ಪ್ರತಿಯೊಂದನ್ನು ಕೂಡ ಸಾಮಾನ್ಯ ಮನುಷ್ಯನಾದ್ರೆ ಇವಾಗ ನಾರ್ಮಲ್ ಮದುವೆ ಆಗದೆ ಇರೋರು ಅಥವಾ ಹುಡುಗ ಅಥವಾ ಹುಡುಗಿ ಸಣ್ಣ ಏಜಲ್ಲಿರೋರು, ಸೊ ಅವರು ಯೂಶಲಿ ಹ್ಯಾಂಡ್ ವಾಶ್ ಮಾಡ್ತಾ ಇದ್ರೆ, ಇನ್ನು ಗರ್ಭಿಣಿ ಹಾಗೂ ಬಾಣಂತಿ ಅಂದರೆ ಸ್ವಲ್ಪ ಯಥೇಚ್ಛವಾಗಿ ಸೂಕ್ಷ್ಮರಾಗಿರ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಅವರು ಯಾವಾಗಲೂ ಕೂಡ ಕ್ಲೀನ್ ಆಗಿರ್ಬೇಕಂತ ಹೇಳಿದ್ರೆ. ಇನ್ನು ಗರ್ಭಿಣಿಯರು ಹಾಗೂ ಬಾಣಂತಿಯರು ಅಂತ ಹೇಳಿದ್ರೆ ಅವರಿಗೆ ವಿಶೇಷವಾದ ಒಂದು ಚಿಕಿತ್ಸೆಗಳಿರುತ್ತೆ. ಸೊ ಈಗ ಅವ್ರಿಗೆ ಜ್ವರ ಬಂತು ಅಂತಂದ್ರೆ ಯಾವುದೋ ಟ್ಯಾಬ್ಲೆಟ್ ತಿಂದೆ, ಡೋಲೋ ಈ ರೀತಿ ತಿಂದೆ ಅಂದ್ರೆ ಆಗೋದಿಲ್ಲ. ಸೊ ಅವರು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು, ಅವರು ಕೊಟ್ಟಿರ್ತಕ್ಕಂಥ ಪ್ರಿಸ್ಕ್ರಿಪ್ಷನ್ ಮುಖಾಂತರ ಅವ್ರು ತಗೋಬೇಕು. ಸೊ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಪ್ರತ್ಯೇಕವಾದ ಯಾವುದಾದ್ರೂ ಚಿಕಿತ್ಸೆ ಇದೆಯಾ ಅಥವಾ ಅವರಿಗೆ ಏನಾದರೂ ಬೇರೆ ರೀತಿಯ ಟೆಸ್ಟ್ಗಳೇನಾದ್ರು ಇರುತ್ತಾ? ಹಾಗಾದ್ರೆ ಈಗ ಗರ್ಭಿಣಿಯರನ್ನ ನಾವು ತಗೊಂಡಾಗ ಒಂದು ಅವರ ಚೆಕಪ್, ಆಂಟಿನೇಟಲ್ ಕೇರ್ ಅಂತ ನಾವೇನು ಹೇಳ್ತೀವಿ, ಪ್ರತಿ ತಿಂಗಳು 7 ತಿಂಗಳಿನವರೆಗೂ 7 ತಿಂಗಳು ಗರ್ಭಧಾರಣೆವರೆಗೂ ತಿಂಗಳು ತಪಾಸಣೆ ಅವರಿಗೆ ನಡೀತಾ ಇತ್ತು ಇಲ್ಲಿವರೆಗೂ. 7 ತಿಂಗಳು ನಂತರ 15 ದಿನಕ್ಕೆ ಒಂದ್ಸಲ ಚೆಕಪ್ಪು, ಕೊನೆಯ ಒಂದು ತಿಂಗಳಲ್ಲಿ ವಾರ ನಾವು ಚೆಕ್ ಮಾಡ್ತಾ ಇದ್ವಿ. ಬಟ್ ಈ ಕೊರೋನಾದ ಒಂದು ಲಾಕ್ಡೌನಿನ ಸವಾಲಿನ ಎದುರುಗಡೆ ಆದಷ್ಟು ಆಸ್ಪತ್ರೆ ಓಡಾಟ ಕಡಿಮೆ ಮಾಡಿ ಅಂತ ನಮಗೆ ಸರ್ಕಾರ ಹೇಳಿದೆ. ಗೈಡ್ಲೈನ್ಸ್ ಫಾಲೋ ಮಾಡ್ತಿರುವಾಗ ನಾವೇನು ಹೇಳ್ತಾ ಇದ್ದೀವಿ ಅಂತಿದ್ರೆ, ಅನಾವಶ್ಯಕ ಆಸ್ಪತ್ರೆ ಓಡಾಟ ನಾವು ಅವರಿಗೆ ಸೂಚಿಸ್ತಾ ಇದ್ದೀವಿ. ನಿಭಾಯಿಸ್ಬೋದು ಅವರು ಅಂತ ಹೇಳಿದ್ರೆ. ಮೊದಲೆಲ್ಲ ಏನಾಗ್ತಿತ್ತು, ಸಣ್ಣ ಪುಟ್ಟ ಶೀತ, ಕೆಮ್ಮು, ಜ್ವರ ಅಂತ ಹೇಳಿದ್ರೆ ನಮಗೆ ಕೇಳೋ ಮುಂಚೆನೇ ಅವರು ಮನೆ ಮದ್ದು ಮಾಡಿಬಿಡ್ತಿದ್ರು. ಬಿಸಿ ನೀರು ಕುಡಿಯೋವಂಥದ್ದು, ಉಪ್ಪು ನೀರಲ್ಲಿ ಬಾಯಿ ಮುಕ್ಕಳಿಸ್ಕೊಳ್ಳೋ ಅಂಥದ್ದು, ಅಥವಾ
ಹೇಳ್ತಾ ಇದ್ದಾರೆ ಶೀತ ಕೆಮ್ಮು ಅಂತ ಹೇಳಿದ್ರೆ ಇದು ಕೊರೋನಾದ ಲಕ್ಷಣ ಇರ್ಬೋದು ಅಂತ. ಸೊ ಅವರು ಕೂಡ ಆತಂಕಗೊಂಡ್ಬಿಟ್ಟು ಫೋನ್ ಮಾಡ್ತಿದ್ದಾರೆ, ಇಲ್ಲ ಆಸ್ಪತ್ರೆಗೆ ಬಂದ್ಬಿಡ್ತಿದ್ದಾರೆ. ಸೊ ಯಾವುದೇ ರೀತಿ ಈ ಥರ ಭಯ ಪಡೋ ಅವಶ್ಯಕತೆ ಇಲ್ಲ. ನಾವೇನು ಮಾಡಿದ್ದೀವಿ ಅಂದರೆ ಅನಾವಶ್ಯಕ ಆಸ್ಪತ್ರೆ ಓಡಾಟ ತಪ್ಪಿಸ್ಲಿಕ್ಕೆ ಆಲ್ಮೋಸ್ಟ್ ಹೆಚ್ಚಿನ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು ಅವರ ಒಂದು ಪೇಷಂಟ್ಗಳೊಂದಿಗೆ ಒಂದು ನಿಕಟವಾದ ಸಂಬಂಧ ಹೊಂದಿರಲಿ, ಆತಂಕವನ್ನು ದೂರ ಮಾಡಲಿ ಅಂತ ಹೇಳ್ಬಿಟ್ಟು ನಾವು ದೂರವಾಣಿ ಕರೆಗಳ ಮೂಲಕ ಆಗಲಿ, ಅವರಿಗೆ ವಾಟ್ಸಪ್ ಮುಖಾಂತರ ಆಗಲಿ ಟಚ್ಚಲ್ಲಿ ಕಂಟಿನ್ಯೂ ಯಾಕಂದ್ರೆ ಎಲ್ಲ ಒಂದು ತೀವ್ರವಾದ ಒಂದು ಜ್ವರ ಆಗಿರ್ಬೋದು, ಉಸಿರಾಟದ ತೊಂದರೆ ಇರ್ಬೋದು ಅಥವಾ ಕೆಮ್ಮಿರ್ಬೋದು, ಇದು ಮಾತ್ರ ಕೊರೋನಾದ ಲಕ್ಷಣ ಆಗಿರುತ್ತೆ. ಬೇರೆ ಸಣ್ಣ ಪುಟ್ಟ ನೆಗಡಿ, ಏನು ಫ್ಲೂ ಲೈಕ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ಅದು ಯಾವುದೂ ಕೂಡ ಆತಂಕಗೊಳ್ಳುವಂತಹ ಒಂದು ಲಕ್ಷಣ ಆಗಿರೋದಿಲ್ಲ. ಸೊ ಆದಷ್ಟು ನಿಮ್ಮ ವೈದ್ಯರನ್ನ ಫಸ್ಟ್ ಫೋನಿನಲ್ಲೇ ಸಂಪರ್ಕಿಸಿ ಅನಾವಶ್ಯಕ ಆಸ್ಪತ್ರೆ ಓಡಾಟವನ್ನು ನಾವು ತಪ್ಪಿಸಿ ಅಂತ ಹೇಳ್ತಾ ಇದ್ದೀವಿ. ಇನ್ನು ಕೋವಿಡ್ ಪಾಸಿಟಿವ್ ಪ್ರೆಗ್ನೆಂಟ್ ಹೆಂಗಸರನ್ನ ನಾವು ತಗೊಂಡ್ರೆ ಅವರಿಗೆ ಏನು ಸರ್ಕಾರ ಸೂಚಿಸಿದೆ ಅಂತ ಹೇಳಿದ್ರೆ, ಅವರಿಗೆ ಅವರ ಏನು ಡೆಲಿವರಿ ಟೈಮ್ ಹತ್ರ ಬಂತು ಅಂತಿದ್ರೆ ಆ ಡೆಸಿಗ್ನೇಟೆಡ್ ಹಾಸ್ಪಿಟಲ್ಸ್, ಆ ಜಿಲ್ಲೆಗಳಲ್ಲಿ ಇಂಥ ಹಾಸ್ಪಿಟಲ್ಸ್ ಕೋವಿಡ್ ಡೆಲಿವರಿಗಳಿಗೆ ಅವರು ರೆಡಿ ಮಾಡಿ ಇಟ್ಟಿದ್ದಾರೆ. ಅಂತಹ ಒಂದು ಆಸ್ಪತ್ರೆಗಳಲ್ಲಿ ಅವರು ಸಂಪರ್ಕ ಮಾಡಿಬಿಟ್ಟು ಅವರ ಮುಂದಿನ ಒಂದು ಹೆರಿಗೆಗೆ ಅವರು ಅವಕಾಶ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಕೋವಿಡ್ ನೆಗೆಟಿವ್ ಗ್ರೀನ್ ಝೋನ್ ಅಲ್ಲಿ ಬರುವಂತ ಮಹಿಳೆಯರು, ನಾನು ಆಗ್ಲೇ ಹೇಳ್ದಂಗೆ ಕೆಲವು ಮುನ್ನೆಚ್ಚರಿಕೆ ಕ್ರಮವನ್ನ ಪಡೆದುಕೊಂಡು ಆ ಸೋಂಕು ಅವರಿಗೆ ಬಾರದ ಕೈಗೊಳ್ಬೇಕಾಗತ್ತೆ. ಇನ್ನು ಆಸ್ಪತ್ರೆಗೆ ಬರುವಾಗ ತಪಾಸಣೆಗಾಗ್ಲಿ ಅಥವಾ ಯಾವುದೇ ಒಂದು ತೊಂದರೆಗಳಿಗಾಗಿ ಬರುವಾಗ ಒಂದು 2-3 ಅಂಶಗಳನ್ನ ಅವ್ರ ಗಮನದಲ್ಲಿ ಇಟ್ಕೊಳ್ಬೇಕು. ಗರ್ಭಿಣಿಯರು ಬರುವಾಗ ಒಂದು ತಪ್ಪದೆ ಮಾಸ್ಕ್ನ ಹಾಕೊಂಡು ಬರಬೇಕು. ಮತ್ತೆ ಮುಂಚೆಯಿಂದ ಹೇಗೆ ಅಭ್ಯಾಸ ಅಂತ ಹೇಳಿದ್ರೆ ಅವ್ರ ಜೊತೆ ಯಾರೊಬ್ರು ಬರ್ತಾರೆ, ಒಬ್ರಲ್ಲ ನಾವು ನೋಡೋದು ಯೂಶಲಿ ತಾಯಿ ಬರ್ತಾರೆ, ಅತ್ತೆ ಬರ್ತಾರೆ, ಹಸ್ಬೆಂಡ್ ಬರ್ತಾರೆ, ಹೀಗೆ 3-4 ಜನನ ಕರ್ಕೊಂಡು ಬರೋ ಒಂದು ಅಭ್ಯಾಸ ಅನ್ನೋದು ಇರ್ತಾ ಇತ್ತು. ಬಟ್ ಈಗ ನಾವು ಹೇಳ್ತಿರೋದು ಆದಷ್ಟು ಕಡಿಮೆ ಓಡಾಟ ಇರಲಿ, ಯಾಕಂದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಬೇಕು ಅಂತ ಎಲ್ಲ ಕಡೆ ನಿಯಮಗಳನ್ನ ಹೇರಿದ್ದಾರೆ. ಸೊ ಆ ದೃಷ್ಟಿಯಿಂದ ಆದಷ್ಟು ಇದೇ ಹತ್ತಿರದ ಊರಿನವರಾದ್ರೆ ಒಬ್ಬರೇ ಬನ್ನಿ, ಅಥವಾ ದೂರದಿಂದ ಬರಬೇಕು ಯಾರ ಜೊತೆಗೆ ಇರಬೇಕು ಅಂದಾಗ ಒಬ್ಬರನ್ನ ಮಾತ್ರ ಆಸ್ಪತ್ರೆಗೆ ಕರ್ಕೊಂಡು ಬನ್ನಿ. ಇನ್ನು 3ನೇ ಅಂಶ, ತುಂಬಾ ಸಾಮಾನುಗಳನ್ನ ನಿಮ್ ಜೊತೆ ತಗೊಂಡ್ ಬರಬೇಡಿ. ಒಂದು ಬ್ಯಾಗು, ನೀರ್ ಬಾಟ್ಲು, ಅದಂತೆ ಇದಂತೆ ಅಂತ ತುಂಬಾ ಸಾಮಾನುಗಳನ್ನ ತಗೊಳ್ಬೇಡಿ. ಯಾಕಂದ್ರೆ ಈ ಕೊರೋನಾ ವೈರಸ್ ಹೇಗೆ ಅಂತ ಹೇಳಿದ್ರೆ ತಾನಾಗೆ ಹರಡೋದಿಲ್ಲ. ನಾವು ಅದಕ್ಕೆ ಸಂಪರ್ಕಗೊಂಡ್ಬಿಟ್ಟು ನಮ್ಮ ಒಂದು ಏನು ವಸ್ತುಗಳಿದೆ ಅದಕ್ಕೆ ಅದು ಸಂಪರ್ಕ ಬಂತು ಅಂತಿದ್ರೆ ನಾವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಅದನ್ನ ತಗೊಂಡು ಹೋಗ್ತೀವಿ. ಸೊ ಆಸ್ಪತ್ರೆಯಲ್ಲಿ ಜನ ಒಂದು ಓಡಾಟ ಹೆಚ್ಚಿರುತ್ತೆ, ಎಲ್ಲರೂ ನೋಡಿರ್ತಾರೆ. ಸೊ ಎಲ್ಲಿಂದ ಬಂದಿರ್ತಾರೆ, ಸೋಂಕಿನ ಜನ ಆಗಿರ್ತಾರೆ, ಏನು ಗೊತ್ತಿರಲ್ಲ. ಸೊ ಆ ಸರ್ಫೇಸ್ಗಳ ಮೇಲೆ ಒಬ್ರು ಬಾಗಿಟ್ಟಲ್ಲೇ ಇನ್ನೊಬ್ರು ಇಡೋದು, ಅದರಲ್ಲಿ ಏನಾದ್ರು ಆ ಸೋಂಕಿದ್ರಂದ್ರೆ ಹರಡ್ಬೋದು. ಸೊ ಆದಷ್ಟು ಏನ್ ಬೇಕು, ಒಂದು ಹಾಸ್ಪಿಟಲ್ ಫೈಲ್ ಆಗಿರ್ಬೋದು, ಮತ್ತೆ ಏನಾದ್ರು ಕ್ಯಾಶ್ ಟ್ರಾನ್ಸಾಕ್ಷನ್ಗೆ ಒಂದು ಮೊಬೈಲ್ ಇರ್ಬೋದು, ಅಥವಾ ಅದಕ್ಕೆ ಬೇಕಾದಂತಹ ದುಡ್ಡು ಇರ್ಬೋದು, ಇಷ್ಟನ್ನು ಮಾತ್ರ ತಗೊಂಡ್ ಬನ್ನಿ. ಅನಾವಶ್ಯಕ ವಸ್ತುಗಳನ್ನ ತರಬೇಡಿ ಆಸ್ಪತ್ರೆಗೆ ಅಂತ ಹೇಳ್ತೀವಿ. ಮತ್ತೆ ಇನ್ನೂ ಒಂದು ಅಭ್ಯಾಸ ಕೆಲವರಿಗೆ ಅಂತಿದ್ರೆ ತೀರಾ ವಯಸ್ಸಾದವ್ರನ್ನ ಅಥವಾ ಸಣ್ಣ ಮಕ್ಕಳನ್ನ ಕರ್ಕೊಂಡ್ ಬರೋದು ಆಸ್ಪತ್ರೆಗೆ, ಅಂದ್ರೆ ತಮ್ಮ ಚೆಕಪ್ ಟೈಮಲ್ಲಿ. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಅನಗತ್ಯ ಇರುವಂತಹ ಯಾರು ಬೇರೆಯವ್ರನ್ನ ಕರ್ಕೊಂಡು ಬರಬೇಡಿ. ಎಸ್ಪೆಷಲಿ ಹೈ ರಿಸ್ಕ್ ಗ್ರೂಪ್, ತುಂಬಾ ವಯಸ್ಸಾದವರು, 70 ವರ್ಷ ದಾಟಿದವರು, ಅಥವಾ ತುಂಬಾ ಸಣ್ಣ ಮಕ್ಕಳು, ಈಗ 2ನೇ ಡೆಲಿವರಿಗೆ ಚೆಕಪ್ ಮಾಡಿಸ್ತಾ ಇರ್ತಾರೆ. ಸೊ ಮೊದಲನೇ ಮಗುನ ಕರ್ಕೊಂಡ್ ಬರೋದು. ಸೊ ಆದಷ್ಟು ಅವ್ರಿಗೆ ಬೇರೆ ಏನಾದ್ರು ವ್ಯವಸ್ಥೆ ಮಾಡ್ಬಿಟ್ಟು ಮನೆಯಲ್ಲೇ ಇರೋ ಹಾಗೆ ಮಾಡ್ಬಿಟ್ಟು ಅವರು ಬರುವಂತ ಅಭ್ಯಾಸವನ್ನ ಇಟ್ಕೊಳ್ಬೇಕು. ಮತ್ತೆ ಆದಷ್ಟು ಆಸ್ಪತ್ರೆ ಒಳಗೆ ಹೋಗುವಾಗ ಮತ್ತೆ ಆಸ್ಪತ್ರೆಯಿಂದ ಬಂದ ತಕ್ಷಣ ತಮ್ಮ ಕೈಯನ್ನ ತೊಳ್ಕೊಳ್ಳೋದು, ತಾವು ಉಟ್ಟಂತಹ ಬಟ್ಟೆಗಳನ್ನ ಚೇಂಜ್ ಮಾಡೋದು, ಅದನ್ನ ವಾಷಿಗೆ ಹಾಕೋದು, ಇದೆಲ್ಲ ಇಮಿಡಿಯೇಟ್ ಕ್ರಮಗಳನ್ನ ಅವ್ರು ವಹಿಸಬೇಕು. ಇನ್ನಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ, ಒಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ 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 ಓಕೆ, ದಯವಿಟ್ಟು ಕರೆ ಮಾಡಿದ್ರೆ ಜೋರಾಗಿ ಮಾತಾಡಿ. ಹಲೋ ಹಲೋ ಹೇಳಿ ಸರ್, ಹೇಳಿ, ನೀವು ಏನು ಸಮಸ್ಯೆ ನಿಮ್ದು? ಹಲೋ ಹೇಳಿ ಸರ್, ನಮ್ಮ ಜೊತೆ ಡಾಕ್ಟರ್ ಅಕ್ಷರ ಅವರಿದ್ದಾರೆ, ಅವ್ರ ಜೊತೆ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ಹಲೋ ಹಲೋ, ಹೇಳಿ, ಕೇಳಿಸ್ತಾ ಇದೆ, ಹೇಳಿ, ನಿಮ್ ಪ್ರಶ್ನೆನ ಕೇಳಿ. ಓಕೆ, ಕಾಲ್ ಡಿಸ್ಕನೆಕ್ಟ್ ಆಗಿದೆ ಅನ್ಸುತ್ತೆ. ದಯವಿಟ್ಟು ಕರೆ ಮಾಡುವಾಗ ನೆಟ್ವರ್ಕ್ ಜಾಸ್ತಿ ಇರೋ ಕಡೆ ಬಂದು ಮಾತಾಡಿ, ಹಾಗೆ ಟಿವಿ ವಾಲ್ಯೂಮನ್ನು ಮ್ಯೂಟ್ ಮಾಡಿ ಕರೆ ಮಾಡಿ ಅಂತ ಹೇಳ್ತಾ. ಹಾಗೆ ಮೊನ್ನೆ ಒಂದು ಕೇಸ್ ಬಂತು ದಾವಣಗೆರೆನಲ್ಲಿ, ನರ್ಸ್ ಒಬ್ಬರಿಗೆ ಕೋವಿಡ್-19 ಇತ್ತು. ಅದಾದ್ಮೇಲೆ ಅವರು ಡೆಲಿವರಿ ಕೂಡ ಮಾಡಿಸಿದ್ರು. ಅದಾದ್ಮೇಲೆ ಸಾಕಷ್ಟು ಜನನ ಅವರು ಸಂಪರ್ಕದಲ್ಲಿ ಇಟ್ಕೊಂಡಿದ್ರು ಅಂತ. ಸೊ ಆ ಸಂದರ್ಭದಲ್ಲಿ ಈಗ ಡೆಲಿವರಿ ಮಾಡಿಸಿದ್ದಾರೆ, ಈಗ ತಾಯಿಗೆ ಸೋಂಕು ಬಂದಿದೆ, ಡೆಲಿವರಿ ಮಾಡಿಸಿದ್ದಾರೆ. ಸೊ ಆ ಸಂದರ್ಭದಲ್ಲಿ ತಾಯಿ ಏನ್ ಮಾಡ್ಬೇಕು ಈಗ ಹಾಗಾದ್ರೆ? ಈಗ ಸೋಂಕು ಬಂದವರಿಗೆ ಏನ್ ಮಾಡ್ಬೇಕು ಅದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಪಾಸಿಟಿವ್ ಅಂತ ಬಂದಿದೆ ಅಂತ ಹೇಳಿದ್ರೆ ಅವರು ನಿರ್ದಿಷ್ಟ ಆಸ್ಪತ್ರೆಗಳಲ್ಲಿ ದಾಖಲೆ ಆಗಬೇಕು, ಕ್ವಾರಂಟೈನ್ ಆಗಬೇಕು. ಅಂದ್ರೆ ಅವರಿಗೆ ಇತರರು ಸಂಪರ್ಕ ಬಾರದೇ ಇರೋಂಗೆ ಅವರು ಒಂದು ಕೇರ್ ತಗೊಳ್ಬೇಕು. ಮತ್ತೆ ಅವರ ಸಿಂಪ್ಟಮ್ಸ್ ಮೇಲೆ, ರೋಗ ಲಕ್ಷಣಗಳು, ಈಗ 80-90% ಕೇಸ್ಗಳಲ್ಲಿ ಯಾವುದೇ ರೀತಿ ತೀವ್ರವಾದ ಸಿಂಪ್ಟಮ್ಸ್ ಇರೋದಿಲ್ಲ. ಸಣ್ಣ ಪುಟ್ಟ ಜ್ವರ, ಶೀತ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಮೂಲು ಪ್ಯಾರಾಸೆಟಮಾಲ್ ಮಾತ್ರೆಗಳು ಅವರ ಸಿಂಪ್ಟಮ್ಸ್ಗೆ ತಕ್ಕ ಹಾಗೆ ಕೊಡ್ತಾರೆ.
ಇನ್ನು ತುಂಬ ಉಸಿರಾಟದ ತೊಂದರೆ, ತೀವ್ರವಾದ ರೋಗ ಲಕ್ಷಣಗಳು ಕಾಣಿಸಿದಾಗ ಮಾತ್ರ ಅವರಿಗೆ ICU ಕೇರ್ ಆಗಲಿ ವೆಂಟಿಲೇಟರ್ ಸಪೋರ್ಟ್ ಆಗಲಿ ಬೇಕಾಗತ್ತೆ. ಸೊ ಪಾಸಿಟಿವ್ ಬಂದ ತಕ್ಷಣ ಹೆದರೋ ಒಂದು ಆತಂಕಗೊಳ್ಳೋದು, ಈ ರೀತಿಯಾಗಿ ಅವರು ದುರ್ಬಲಗೊಳ್ಳಬಾರ್ದು. ಅದಕ್ಕೆ ತಕ್ಕವಾದ ಚಿಕಿತ್ಸೆ ಏನಿದೆ ಆಸ್ಪತ್ರೆಯಲ್ಲಿ ಕೊಡ್ತಾರೆ. ಬಟ್ ಈಗ ನೀವು ಹೇಳಿದ್ರಿ ಸಿಸ್ಟರ್ ಒಬ್ರು ಡೆಲಿವರಿ ಮಾಡಿಸಿದ್ರು, ಅದರಿಂದ ಸೋಂಕು ಬಂತು ಅಂತ. ಎಲ್ಲಿ ಯಾರಿಗೆ ಸೋಂಕು ಬಂದರೂ ಕೂಡ ಅವರ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಅನ್ನೋದು ಆಗುತ್ತೆ. ಅವರಷ್ಟು ಜನರಿಗೂ ಕೂಡ ಅವರು ಕ್ವಾರಂಟೈನಲ್ಲಿ ಇಡ್ತಾರೆ. ಅದು ಒಂದು ಕ್ರಮ. ಅನಿವಾರ್ಯವಾಗಿ ನಾವು ಕೆಲಸ ಮಾಡ್ತಿರೋರು ಆಸ್ಪತ್ರೆಯಲ್ಲಿ, ಡಾಕ್ಟರ್ ಆಗಿರ್ಬೋದು, ಸಿಸ್ಟರ್ಸ್ ಆಗಿರ್ಬೋದು, ಸೋಂಕು ನಮಗೂ ಬರ್ಬೋದು, ನಮ್ಮಿಂದ ಬೇರೆಯವ್ರಿಗೆ ಬರ್ಬೋದು. ಸೊ ಈ ಒಂದು ಕಾಯಿಲೆಗೆ ಇಲ್ಲಿವರೆಗೂ ಏನೂ ಚಿಕಿತ್ಸೆ ಇಲ್ಲ, ಒಂದು ವ್ಯಾಕ್ಸಿನ್ ಇಲ್ಲ ಅಂತ ಆದಾಗ ಎಲ್ಲರೂ ಬಾರದೇ ಇರೋ ಹಾಗೆ ಎಲ್ಲ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳೋದು ಮಾತ್ರ ನಮ್ಮಲ್ಲಿ ಇರುವಂತಹ ಒಂದು ಅಸ್ತ್ರ ಈ ಒಂದು ಮೊಮೆಂಟಲ್ಲಿ. ಅದು ಬಿಟ್ಟರೆ ಬರದೇ ಇರೋಂಗೆ ತಪ್ಪಿಸ್ಲಿಕ್ಕೆ ಬೇರೆ ಯಾವುದೂ ಇಲ್ಲ. ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು, ನಮ್ಮ ಇಮ್ಯುನಿಟಿಯನ್ನು ನಾವು ಹೆಚ್ಚು ಮಾಡ್ಕೊಳ್ಬೇಕು, ಶುಚಿತ್ವವನ್ನು ಕಾಪಾಡ್ಕೊಳ್ತಾ ಬರಬೇಕು. ಓಕೆ, ಯಾರೇ ಆದರೂ ಕೂಡ ಶುಚಿತ್ವವನ್ನು ಕಾಪಾಡಿಕೊಂಡಾಗ ಮಾತ್ರ ಇನ್ ಕೇಸ್ ಅವ್ರಿಂದ ಯಾರಿಗಾದ್ರೂ ಹರಡಿದ್ರೆ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಆಗುತ್ತೆ. ಸೊ ಅಲ್ಲಿ ಕೂಡ ಅವರು ಟ್ರೀಟ್ಮೆಂಟನ್ನು ತಗೋಬೋದು ಅಂತ ಹೇಳಿದ್ರು. ಒಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ 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 ಹಲೋ, ನಮಸ್ತೆ ಮೇಡಮ್. ಹಾಂ ನಮಸ್ತೆ, ಹೇಳಿ. ಇದು 3 ತಿಂಗಳದ್ದು ವ್ಯಾಕ್ಸಿನ್ ಆಗ್ಬೇಕಿತ್ತು ಮಗುಗೆ, ಇಂಜೆಕ್ಷನ್. ಓಕೆ, 6 ತಿಂಗಳಾಗಿದೆ, ಪ್ರಾಬ್ಲಮ್ ಆಗಲ್ವಾ? ಅಂದ್ರೆ ಮಗುಗೆ 3.5 ತಿಂಗಳು ವ್ಯಾಕ್ಸಿನೇಷನ್ ಕೊಡಿಸ್ಬೇಕಿತ್ತು, ಕೊಡ್ಸಿಲ್ಲ. ಸೊ ತೊಂದರೆ ಏನಾಗಲ್ವಾ ಅಂತ ಕೇಳ್ತಾ ಇದ್ದೀರಾ? ಹಲೋ. ಓಕೆ, ಅವ್ರ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ 3.5 ತಿಂಗಳಾಗಿದೆ, ಸೊ ವ್ಯಾಕ್ಸಿನೇಷನ್ ಕೊಡಿಸಿಲ್ಲ, ಈಗ ಏನಾದ್ರು ಬೇರೆ ಪ್ರಾಬ್ಲಮ್ ಆಗುತ್ತಾ? ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಖಂಡಿತ ಮೇಡಮ್ ಅವರು ಅದಕ್ಕೆ ಉತ್ತರವನ್ನ ಕೊಡ್ತಾರೆ. ನಿರ್ದಿಷ್ಟವಾಗಿ 1.5 ತಿಂಗಳಿಗೆ, 2.5 ತಿಂಗಳಿಗೆ, 3.5 ತಿಂಗಳಿಗೆ ಆ ಒಂದು ವ್ಯಾಕ್ಸಿನ್ ಅನ್ನೋದು ನಡೀತಾ ಬರಬೇಕು ಅಂತ ಹೇಳಿ. ಈ ಕೊರೋನಾ ಶುರುವಾದ ಹಂತದಲ್ಲಿ ವರೆಗೂ ಎಮರ್ಜೆನ್ಸಿ ಸೇವೆಗಳು ಹೊರತುಪಡಿಸಿ ಬೇರೆ ಯಾವುದು ಚಿಕಿತ್ಸೆ ಕೊಡಬಾರ್ದು ಅಂತ ಒಂದು ಸೂಚನೆ ನಮಗೆಲ್ಲರಿಗೂ ಬಂದಿತ್ತು ವೈದ್ಯರಾಗಿ. ಸೊ ಆ ಒಂದು ಕಾಲಾವಧಿಯಲ್ಲಿ 1 ವಾರದಿಂದ 10 ದಿನ ಈ ವ್ಯಾಕ್ಸಿನೇಷನ್ ಶೆಡ್ಯೂಲ್ ಎಲ್ಲ ಸ್ಟಾಪ್. ವ್ಯಾಕ್ಸಿನೇಷನ್ ಯಾವುದೇ ಕಾರಣಕ್ಕೂ ನಿಲ್ಲಿಸಿಲ್ಲ. ಮತ್ತೆ ಭೇಟಿ ಮಾಡಿ ಅದು ಮಿಸ್ ಆಗಿದ್ದು ಮತ್ತೆ ಕೊಡ್ಬೋದಾ ಅಂತ ಅವರು ಆ ಮಗುವಿನ ಒಂದು ಬೆಳವಣಿಗೆನ ನೋಡಿ ಅವರು ನಿಮಗೆ ಗೈಡ್ಲೈನ್ಸ್ ಕೊಡ್ತಾರೆ. ಓಕೆ, ಅದು ತೊಂದರೆ ಏನೂ ಆಗೋದಿಲ್ಲ. ಇನ್ ಕೇಸ್ ಅವರು ಯಾರು ಡಾಕ್ಟರ್ನ ಕನ್ಸಲ್ಟ್ ಮಾಡಿರ್ತಾರೆ ಅದೇ ಡಾಕ್ಟರ್ ಹತ್ರ ಹೋದಾಗ ನೆಕ್ಸ್ಟ್ ಏನ್ ಪ್ರೊಸೀಜರ್, ಯಾವ ರೀತಿ ಕ್ರಮವನ್ನ ತಗೋಬೇಕು ಅಂತ ಅವ್ರು ತಿಳಿಸ್ಕೊಡ್ತಾರೆ ಅಂತ ಹೇಳಿದ್ರೆ. ಈ ಟೈಮಲ್ಲಿ ಗರ್ಭಾವಸ್ಥೆ ಪಡೆದಂತ ಒಂದು ಹೆಣ್ಮಗಳು, ಸೊ ಅವಳಿಗೆ ಯಾವ್ಯಾವ ರೀತಿಯ ತೊಂದರೆಗಳು ಕಾಣಿಸ್ಬೋದು? ಈಗ ನಾವು ಮೇನ್ ಹೇಳ್ತಿರೋದು ಅನಾವಶ್ಯಕ ಓಡಾಟ ತಪ್ಸೋಣ ಅಂತ ಹೇಳ್ಬಿಟ್ಟು. ಸೊ ಈ ಪ್ರೆಗ್ನೆನ್ಸಿ ಅಂತ ಬಂದಾಗ ನಾವು 3 ತ್ರೈಮಾಸಿಕಗಳಾಗಿ ಅದನ್ನ ಡಿವೈಡ್ ಮಾಡ್ತೀವಿ. 9 ತಿಂಗಳನ್ನ, ಫಸ್ಟ್ 3 ತಿಂಗಳನ್ನ ಮೊದಲನೇ ತ್ರೈಮಾಸಿಕ, ನೆಕ್ಸ್ಟ್ 3 ತಿಂಗಳನ್ನ ಅಂದ್ರೆ 4ನೇ ತಿಂಗಳಿಂದ 6ನೇ ತಿಂಗಳವರೆಗೂ 2ನೇ ತ್ರೈಮಾಸಿಕ, ಹಾಗೂ ಕೊನೆಯ 3 ತಿಂಗಳು 7ರಿಂದ 9 ತಿಂಗಳನ್ನ 3ನೇ ತ್ರೈಮಾಸಿಕ ಅಂತ ಹೇಳ್ತೀವಿ. ಇದರಲ್ಲೆಲ್ಲ ಸಹಜವಾಗಿ ಬರುವಂತಹ ಸಣ್ಣ ಪುಟ್ಟ ತೊಂದರೆಗಳಿರುತ್ತೆ. ಅದು ಯಾವುದೇ ರೀತಿಯಾದಂತಹ ಆತಂಕ ಪಡುವಂತಹ ಅಥವಾ ಗಂಡಾಂತರ ಚಿಹ್ನೆಗಳಾಗಿರಲ್ಲ. ಈಗ ಮೊದಲನೇ ತ್ರೈಮಾಸಿಕ ಅಂತ ಹೇಳಿದ್ರೆ ಪ್ರೆಗ್ನೆನ್ಸಿದು ಇನ್ನೂ ಶುರು ಹಂತ, ಎಲ್ಲರಿಗೂ ಗೊತ್ತಿರೋಂಗೆ ಸಣ್ಣ ಪುಟ್ಟ ವಾಂತಿ, ವಾಕರಿಕೆ, ಊಟ ಸೇರದೇ ಇರೋದು, ಇದೆಲ್ಲ ಸಣ್ಣ ಸಿಂಪ್ಟಮ್ಸ್ ಇರುತ್ತೆ. ಇದಕ್ಕೆ ನೀವು ನಿಮ್ಮ ಡಾಕ್ಟರ್ನ ಫಸ್ಟ್ ಟೈಮ್ ಭೇಟಿ ಆದಾಗಲೇ ಕೆಲವು ಮೆಡಿಸಿನ್ಸ್ ಬರ್ಸ್ಕೊಂಡಿರ್ಬೋದು, ಇಲ್ಲ ಫೋನ್ ಮಾಡಿಬಿಟ್ಟು ನೀವು ಕೇಳ್ಕೊಳ್ಬೋದು. ಇದ್ರ ಬಗ್ಗೆ ಯಾವುದೇ ರೀತಿ ಆತಂಕ ಪಡೋದು ಬೇಡ. ಹಾಗಾದರೆ ಮೊದಲನೇ ತ್ರೈಮಾಸಿಕ ಫಸ್ಟ್ 3 ಮಂತ್ಸಲ್ಲಿ ಯಾವುದು ತೊಂದರೆ ಮಾಡುವಂಥ ಲಕ್ಷಣಗಳು ಅಂತ ಹೇಳಿದ್ರೆ ಬ್ಲೀಡಿಂಗ್ ಕಾಣಿಸ್ಕೊಳ್ಳುವಂಥದ್ದು. ಹೇಳ್ತಾ ಇದ್ರಿ ಗರ್ಭಾವಸ್ಥೆಯಲ್ಲಿ ಆಗ್ತಕ್ಕಂಥ ಕೆಲವೊಂದು ತೊಂದರೆಗಳು, ಅದರಲ್ಲಿ ಗಂಡಾಂತರ ಚಿಹ್ನೆಗಳೇನಾದ್ರೂ ಕಾಣುತ್ತಾ? ಹಾಗಾದ್ರೆ ಅದೇ ನಾನೀಗ ತ್ರೈಮಾಸಿಕದ ಪ್ರಕಾರ ಹೇಳ್ತಾ ಇದ್ದೆ. ಸೊ ಫಸ್ಟ್ 3 ತಿಂಗಳಲ್ಲಿ ಏನು ನಾವು ನೋಡ್ತೀವಿ, ಸಣ್ಣ ಪುಟ್ಟ ಸುಸ್ತಾಗಲಿ ಅಥವಾ ವಾಕರಿಕೆ, ಅದು ಯಾವುದೇ ರೀತಿ ತೊಂದರೆ ಅಲ್ಲ. ಬಟ್ ಕೆಳಗೆ ಹೊಟ್ಟೆ ನೋವು ಬರುವಂಥದ್ದು, ಮತ್ತು ಬ್ಲೀಡಿಂಗ್ ಆಗುವಂಥ ಲಕ್ಷಣ, ಮತ್ತು ಕೆಲವರು ಈ ವಾಂತಿ ವಾಕರಿಕೆ ಅಂತ ಹೇಳಿಬಿಟ್ಟು ನೀರಿನ ಸೇವನೆಯನ್ನು ಕಡಿಮೆ ಮಾಡ್ಕೊಂಡು ಬಿಡ್ತಾರೆ. ಸೊ ಆ ದೃಷ್ಟಿಯಿಂದ ಮೂತ್ರದ ಸೋಂಕು ಅವರಿಗೆ ತಗ್ಲತ್ತೆ, ಅದರಿಂದ ಚಳಿ ಜ್ವರ, ಉರಿ ಮೂತ್ರ, ಈ ಥರ ತೊಂದರೆಗಳಾದರೆ ನೀವು ಆಸ್ಪತ್ರೆನ, ನಿಮ್ಮ ವೈದ್ಯರನ್ನು ಸಂಪರ್ಕ ಮಾಡಬೇಕು. ಇನ್ನು 2ನೇ ತ್ರೈಮಾಸಿಕದಲ್ಲಿ ಸಾಮಾನ್ಯವಾಗಿ ನಾವು ನೋಡುವಂಥದ್ರೆ ಸ್ವಲ್ಪ ಒಂದು ಬೆನ್ನೋವಾಗಲಿ ಅಥವಾ ಹೊಟ್ಟೆಯ ಸೈಡ್ ಭಾಗದಲ್ಲಿ ನಾವು ಲಿಗಮೆಂಟ್ ಪೇನ್ ಅಂತ ಹೇಳ್ತೀವಿ. ಇದು ಕೆಲವೊಂದು ಸಹಜ ತೊಂದರೆಗಳು, ಅಥವಾ ಚರ್ಮದ ಮೇಲೆ ಆಗುವಂತಹ ಸ್ಟ್ರೆಚ್ ಮಾರ್ಕ್ಸು, ಇದೆಲ್ಲ ಯಾವುದೇ ರೀತಿಯಾದಂತಹ ತೊಂದರೆಗಳಲ್ಲ. ಗಂಡಾಂತರ ಚಿಹ್ನೆಗಳು ಅಂತ ಹೇಳಿದ್ರೆ 6ನೇ ತಿಂಗಳಲ್ಲಿ ಮೂಮೆಂಟ್ಸ್ ಗೊತ್ತಾಗ್ತಿರೋವಂಥದ್ದು ಕಡಿಮೆ ಆಗಿರುವಂಥದ್ದು, ಅಥವಾ ಮೂಮೆಂಟ್ಸೇ ಗೊತ್ತಾಗ್ತಿಲ್ಲ ಅಂತ ಹೇಳೋದು, ಬಿಟ್ಟು ಬಿಟ್ಟು ಬರುವಂತಹ ಕಿಬ್ಬೊಟ್ಟೆಯ ನೋವು, ಇದು ಅಬಾರ್ಷನ್ ಪೇನ್ ಇರ್ಬೋದು. ಸೊ ಈ ಥರ ತೊಂದರೆ ಆದರೆ ಅವರು ವೈದ್ಯರನ್ನು ಸಂಪರ್ಕಿಸಬೇಕು. ಇನ್ನು 7ನೇ ತಿಂಗಳಲ್ಲಿ ಆಗುವಂಥ 7ನೇ ತಿಂಗಳು ನಂತರ ಆಗುವಂತಹ ಕೆಲವೊಂದು ಸಾಮಾನ್ಯ ತೊಂದರೆಗಳು ಅಂತ ಹೇಳಿದ್ರೆ
ತೀವ್ರವಾಗಿ ಒಂದು ಬೆನ್ನಿನ ನೋವು ಅಥವಾ ಒಂದು ಸೊಂಟ ನೋವು ಅನ್ನೋದು ಬರುತ್ತೆ, ಅಥವಾ ಕೆಳಗೆ ಹೊಟ್ಟೆ ಸ್ವಲ್ಪ ಪ್ರೆಸ್ ಆದಂಗೆ, ಮಗುವಿನ ತಲೆ ಕೆಳಗೆ ಬರ್ತಿದ್ದಂಗೂ ಪ್ರೆಸ್ ಆಗಿ ಅಲ್ಲಿ ಭಾರ ಅನ್ಸೋದು, ಅಥವಾ ಮುಂಚಿನಷ್ಟು ಸಲೀಸಾಗಿ ಆ ಕಡೆ ಈ ಕಡೆ ತಿರ್ಗಕ್ಕಾಗದೇ ಇರುವಂಥದ್ದು. ಸೊ ಕೆಲವೊಂದು ಪಾಸ್ಚರಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಸೊ ಈ ರೀತಿ ತೊಂದರೆಗಳು, ಇದು ಯಾವುದೇ ರೀತಿಯಾದಂತಹ ತೊಂದರೆಗಳನ್ನು ನಿಮಗೆ ಮಾಡೋದಿಲ್ಲ ಅಥವಾ ಬೆಳೀತಿರೋ ಮಗುವಿಗೆ ಮಾಡೋದಿಲ್ಲ. ಬಟ್ ಗಂಡಾಂತರ ಚಿಹ್ನೆಗಳು ಅಂತ ಹೇಳಿದ್ರೆ ಕೊನೆಯ ಒಂದು ತ್ರೈಮಾಸಿಕದಲ್ಲಿ ಇಡೀ ದಿನ ಒಂದು 12 ಗಂಟೆಯಲ್ಲಿ ಅವರಿಗೆ 10 ಮೂಮೆಂಟ್ಸ್ ಆದ್ರೂ ಗೊತ್ತಾಗಬೇಕು. ಅದಕ್ಕಿಂತ ಕಡಿಮೆ ಆಗ್ತಿದೆ ಮಗುವಿನ ಓಡಾಟ ಅಂತ ಹೇಳಿದ್ರೆ, ಬಿಟ್ಟು ಬಿಟ್ಟು ಹೆರಿಗೆ ನೋವು ಥರ ಹೊಟ್ಟೆ ಗಟ್ಟಿ ಆಗೋದು, ಮತ್ತೆ ಕೆಳಗಿಂದ ಬ್ಲೀಡಿಂಗ್ ಆಗೋದು, ಅಥವಾ ನೀರಿನ ಚೀಲ ಒಡೆದೋಗೋದು, ಈ ಥರ ಏನಾದ್ರು ಸಮಸ್ಯೆಗಳಾದರೆ ಗಂಡಾಂತರ ಚಿಹ್ನೆಗಳು ಅಂತ ಹೇಳ್ತೀವಿ. ಇನ್ನು ಕೆಲವರಿಗೆ ಪ್ರೆಗ್ನೆನ್ಸಿಯಲ್ಲಿ ಹೆಚ್ಚಿನ ರಕ್ತದೊತ್ತಡ ಬರ್ಬೋದು ಅಥವಾ ಸಕ್ಕರೆ ಕಾಯಿಲೆ ಇರ್ಬೋದು. ಸೊ ಹೆಚ್ಚಿನ ರಕ್ತದೊತ್ತಡದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ತಾಯಿಗೆ ಕೆಲವೊಂದು ಇದು ಫಿಟ್ಸ್ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ತಲೆನೋವು, ವಿಪರೀತವಾದ ತಲೆನೋವು, ತಲೆ ಭಾರ ಆಗ್ತಿರೋದು, ಕಣ್ಣು ಮಂಜಾಗ್ತಿರೋದು, ಈ ಥರ ರೋಗ ಲಕ್ಷಣಗಳು ಕಾಣಿಸ್ತಾ ಇದೆ ಅಂತಿದ್ರೆ ಅವರು ತಕ್ಷಣ ಅವರ ವೈದ್ಯರನ್ನು ಸಂಪರ್ಕಿಸಬೇಕಾಗತ್ತೆ. ಸೊ ಈ ರೀತಿ ಯಾವುದು ಸಾಮಾನ್ಯ ತೊಂದರೆಗಳು, ಯಾವುದು ಗಂಡಾಂತರ ತೊಂದರೆಗಳು ಅಂತ ನಿಮ್ಮ ವೈದ್ಯರ ಹತ್ರ ನೀವು ಮೊದಲೇ ಕೇಳಿಟ್ಕೊಳ್ಬೇಕು. ಸಣ್ಣ ಪುಟ್ಟ ತೊಂದರೆಗಳಿಗೆ ನೀವು ಫೋನಲ್ಲೇ ಅದು ಟೆಲಿಕನ್ಸಲ್ಟೇಷನ್ನ ಮಾಡಿ ಅದಕ್ಕೆ ಒಂದು ಸೂಕ್ತ ಪರಿಹಾರವನ್ನು ಕಂಡಿಡ್ಕೊಳ್ಬೇಕು. ಅದೇ ಗಂಡಾಂತರ ಚಿಹ್ನೆಗಳು ಕಾಣಿಸಿದ್ದಲ್ಲಿ ಇಮಿಡಿಯೇಟ್ ನೀವು ಕನ್ಸಲ್ಟೇಷನ್ಗೆ ಬರಬೇಕಾಗತ್ತೆ. ಓಕೆ, ಇದರಲ್ಲಿ 2 ರೀತಿಯ ಸಾಮಾನ್ಯವಾಗಿ ಅಂತ ಹೇಳಿದ್ರೆ ಸ್ಟ್ರೆಚ್ ಮಾರ್ಕ್ ಇರ್ಬೋದು, ಚಿಕ್ಕ ಪುಟ್ಟ ಮೊಮೆಂಟಿಂಗ್ ಸೆಷನ್ ಆಗಿರ್ಬೋದು, ಅಥವಾ ಇನ್ನು ಗಂಡಾಂತರ ಅಂತ ಹೇಳಿದ್ರೆ ನೀವು ಹೇಳಿದ್ರೆ ಒಂದು ತ್ರೈಮಾಸಿಕದಲ್ಲಿ 10 ಸಲ ಆದ್ರೂ ಅಂತ ಮೊಮೆಂಟ್ ಇರಬೇಕು ಅಂತ ಹೇಳಿದ್ರೆ, ಸೊ ಇದು ಯಾವುದು ಆಗಿಲ್ಲ ಅಂದ್ರೆ ಖಂಡಿತ ನೇರವಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಗುಡ್ ಅಂತ ಹೇಳಿದ್ರೆ. ಇನ್ನ ಅಂತ ಹೇಳಿದ್ರೆ ಇನ್ನು ಪ್ರೆಗ್ನೆಂಟ್ ಆದ ವುಮೆನ್ಗೆ ಹಾಗೂ ಬಾಣಂತಿಯವರಿಗೆ, ಪ್ರೆಗ್ನೆಂಟ್ ಆದ ವುಮೆನ್ಗೆ ಏನ್ ಹೇಳ್ತಾರೆ, ಬಾಯ್ ಕಟ್ಬೇಡ, ನಿಂಗೆ ಏನು ಆಸೆ ಬರುತ್ತೆ ಅದನ್ನ ಎಲ್ಲದನ್ನು ತಿನ್ನಂತ ಹೇಳ್ತಾರೆ. ಅಂದ್ರೆ ಈಗ ಲಾಕ್ಡೌನ್ ಬೇರೆ, ಬೇಗನೆ ಹಾಸ್ಪಿಟಲ್ಗೆ ಹೋಗೋದಕ್ಕೆ ಆಗೋದಿಲ್ಲ. ಇನ್ನು ಬಾಣಂತಿ ಅಂತ ಹೇಳಿದ್ರೆ ಅವಳು ಸೂಕ್ಷ್ಮವಾದವಳು. ಸೊ ಇಬ್ರು ಆಹಾರ ಪದ್ಧತಿ, ಯಾವ ಆಹಾರವನ್ನ ತಗೋಬೇಕು ಅವಳು ಹಾಗಾದ್ರೆ? ಮುಂಚೆಯಿಂದ ಬಂದಿರೋ ಒಂದು ಯೋಚನೆ ಅಂತ ಹೇಳಿದ್ರೆ, ಪ್ರೆಗ್ನೆನ್ಸಿ, ಬೆಳೀತಿರೋ ಮಗು ಇದೆ ನಿನ್ನ ಹೊಟ್ಟೆಯಲ್ಲಿ, ಸೊ ಇಬ್ಬರಿಗಾಗೋಷ್ಟು ನೀನು ತಿನ್ನಬೇಕು ಅಂತ ಹೇಳಿ. ಬಟ್ ಅದು ತಪ್ಪು. ಸಮತೋಲನ ಭರಿತವಾದ ಆಹಾರ ಒಂದು ಗರ್ಭಿಣಿಗಾಗಲಿ ಅಥವಾ ಬಾಣಂತಿಯಾಗಲಿ ಸೇವಿಸೋದು ಅತ್ಯಗತ್ಯ. ಸೊ ಸಮತೋಲನ ಭರಿತವಾದ ಆಹಾರ ಅಂತ ಹೇಳಿದ್ರೆ ಅದರಲ್ಲಿ ಸರಿ ಪ್ರಮಾಣದ ಒಂದು ಶಕ್ತಿ ಕೊಡುವಂತಹ ಅಂಶ, ಕಾರ್ಬೋಹೈಡ್ರೇಟ್ಸ್ ಅಂತ ಏನು ಹೇಳ್ತೀವಿ ಅದು, ಮತ್ತು ಪ್ರೋಟೀನ್ ಅಂಶ, ಅದು ಕೂಡ ನಿಶಕ್ತಿ ಅದೆಲ್ಲ ಕಾಸ್ ಮಾಡುತ್ತೆ. ಸೊ ಪ್ರೋಟೀನ್ ಅಂಶ ಮತ್ತು ಸಣ್ಣ ಪ್ರಮಾಣದಲ್ಲಿ ಫ್ಯಾಟ್ನ ಅಂಶ, ಸೊ ಇದೆಲ್ಲ ಇರುವಂತಹ ಸಮತೋಲನ ಭರಿತವಾದ ಆಹಾರ. ನಾವೀಗ ಒಂದೊಂದೂ ಎಷ್ಟು ಕ್ಯಾಲರೀಸು ಆ ಥರ ನೋಡ್ತಾ ಹೋಗೋಕ್ಕಾಗಲ್ಲ. ಸೊ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಮನೆಯಲ್ಲಿ ಮಾಡುವಂಥ ಫುಡ್ ಏನಿದೆ, ಆಹಾರ ಕ್ರಮ ಒಂದು ಶಿಸ್ತುಬದ್ಧವಾಗಿ ಆ ಟೈಮಲ್ಲಿ ತಗೊಳ್ಳುವಂಥದ್ದು, ಮತ್ತು ಚೆನ್ನಾಗಿ ಸೊಪ್ಪು, ತರಕಾರಿ, ಮೊಳಕೆ ಬರಿಸಿದ ಕಾಳು. ಈಗ ಎಷ್ಟೊಂದು ಜನ ಪೇಷಂಟ್ಸ್ ಫೋನ್ ಮಾಡಿ ಹೇಳ್ತಾರೆ, ನಾವು ಮುಂಚಿನಷ್ಟು ಹೊರಗೆ ಹೋಗೋಕೆ ಆಗ್ತಿಲ್ಲ, ತರಕಾರಿಗಳು ಸಿಗ್ತಿಲ್ಲ ಅಂತ ಹೇಳಿಬಿಟ್ಟು. ಬಟ್ ಅದೊಂದು ಅಗತ್ಯ ಸೇವೆ, ಎಸೆನ್ಷಿಯಲ್ ಸರ್ವಿಸ್. ಯಾವುದೇ ರೀತಿ ತರಕಾರಿಗಳಿಗೆಲ್ಲ ಇನ್ನೂ ಬಂದಿಲ್ಲ, ಬಟ್ ಮನೆಯಲ್ಲಿ ತಂದು ಅದನ್ನು ಶುಚಿಗೊಳಿಸಿ ಅವರು ಸೇವಿಸೋದು ಅಷ್ಟೇ ಇಂಪಾರ್ಟೆಂಟ್. ಇನ್ನು ಕಾಳುಗಳನ್ನೆಲ್ಲ ಅವ್ರ ಮನೆಯಲ್ಲೇ ಕ್ಲೀನ್ ಮಾಡಿಬಿಟ್ಟು ಮೊಳಕೆ ಬರೆಸಿ ಸೇವಿಸ್ಬೋದು. ಮತ್ತು ಹಣ್ಣುಗಳು ಕೂಡ ಯಾವುದೇ ನಾವು ಹೊರಗಡೆಯಿಂದ ತರ್ತಿದ್ದೀವಿ ಅಂದಾಗ ಮನೆಗೆ ತಂದು ಕೂಡಲೇ ಒಂದು ಅರ್ಧ ಗಂಟೆ ಒಂದು ಗಂಟೆ ಅದನ್ನು ನೀರಿನಲ್ಲಿ ಚೆನ್ನಾಗಿ ನೆನೆಸ್ಬಿಟ್ಟು ಆಮೇಲೆ ಒಣಗಿಸ್ಬಿಟ್ಟು ಇಟ್ಕೊಂಡು ಸೇವಿಸೋದು ಒಳ್ಳೆಯದು. ಸೊ ಈ ರೀತಿಯಾದ ಆಹಾರ ಕ್ರಮ. ಮತ್ತು ಏನು ಮಾಡ್ತಾರೆ ಗರ್ಭಿಣಿಯರಾಗಲಿ ಬಾಣಂತಿಯರಾಗಲಿ ಅಂದರೆ, ನೀರು ಚೆನ್ನಾಗಿ ಸೇವಿಸೋದಿಲ್ಲ. ಅದರಿಂದ ಬೇಗ ಯೂರಿನ್ ಇನ್ಫೆಕ್ಷನ್ ಅನ್ನೋದು ಆಗುತ್ತೆ, ಯಾಕಂದರೆ ಅವರ ಒಂದು ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಸೊ ಆ ದೃಷ್ಟಿಯಿಂದ ಯೂರಿನ್ ಇನ್ಫೆಕ್ಷನ್ ಕಾಮನ್ ಆಗಿ ಆಗುತ್ತೆ. ಪ್ರತಿಯೊಂದು ಗರ್ಭಿಣಿಗಾಗಲಿ ಅಥವಾ ಬಾಣಂತಿಗಾಗಲಿ ಯಾವುದೇ ಒಂದು, ಅದು ಸಮ್ಮರ್ ಆಗಿರಲಿ, ಬೇಸಿಗೆ ಆಗಿರಲಿ, ಮಳೆಗಾಲ ಆಗಿರಲಿ, ಚಳಿಗಾಲ ಆಗಿರಲಿ, 3 ಲೀಟರ್ನ ನೀರಿನ ಸೇವನೆ ಅತ್ಯಗತ್ಯ ಆಗಿರುತ್ತೆ. ಸೊ ಅವರು ಲೆಕ್ಕ ಇಟ್ಕೊಂಡು ನೀರನ್ನು ಚೆನ್ನಾಗಿ ಅವರು ಸೇವಿಸಿದಷ್ಟು ಒಂದು ಲವಲವಿಕೆಯಿಂದ ಇರ್ಬೋದು, ಅನಾವಶ್ಯಕ ಸುಸ್ತಾಗೋದಿಲ್ಲ. ಮತ್ತು ಅವ್ರಿಗೆ ಯೂಶಲಿ ಮಲ ವಿಸರ್ಜನೆಗೆ ಪ್ರಾಬ್ಲಮ್ ಆಗುತ್ತೆ, ಕಾನ್ಸ್ಟಿಪೇಷನ್ ಇರುತ್ತೆ. ಸೊ ನೀರು ಚೆನ್ನಾಗಿ ಮತ್ತು ನಾರಿನಂಶ ಚೆನ್ನಾಗಿ ಸೇವಿಸಿದಷ್ಟು ಇದು ಯಾವುದೇ ರೀತಿಯಾದಂತಹ ತೊಂದರೆಗಳು ಅವರಲ್ಲಿ ಇರಲ್ಲ. ಸೊ ತಮ್ಮ ಒಂದು ಡಯಟ್ ಮೇಲೆ ಅವರು ಕಾನ್ಸಂಟ್ರೇಟ್ ಮಾಡಬೇಕು. ಯಾವುದನ್ನು ಅವ್ರು ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ, ಪ್ರೋಸೆಸ್ಡ್ ಫುಡ್ ಅಂದರೆ ಹೊರಗಡೆ ಬೇಕ್ರಿ ಐಟಮ್ಸ್ ಸಿಗತ್ತಲ್ಲ ಅಂಥದ್ದು, ಮೈದಾ, ಈಗ ವೈಟ್ ಪಾಯ್ಸನ್ ಅಂತ ಹೇಳ್ತೀವಿ, ಮೈದಾ ಐಟಮ್ ಆಗಲಿ ಅಥವಾ ಹೆಚ್ಚು ಉಪ್ಪಿರೋ ಅಂಥ ಐಟಮ್ಗಳಾಗಲಿ, ಸಕ್ಕರೆ ಅಂಶ, ಸೊ ತುಂಬ ಸಿಹಿ ತಿಂಡಿಗಳು, ಕರ್ದ ತಿಂಡಿಗಳು, ತುಂಬ ಸ್ಪೈಸಿ ಫುಡ್, ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಯಾಕಂದರೆ 7 ತಿಂಗಳ ನಂತರ ಎಸ್ಪೆಷಲಿ ತುಂಬ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ, ತಿಂದಿದ್ದೆಲ್ಲ ಜೀರ್ಣನೇ ಆಗ್ತಿಲ್ಲ, ಒಂದು ಸ್ವಲ್ಪ ತಿಂದ್ರೂ ಹೊಟ್ಟೆ ಉಬ್ಬರಿಸ್ದಂಗೆ ಆಗುತ್ತೆ. ಸೊ ಈಸಿಯಾಗಿ ಡೈಜೆಸ್ಟ್ ಆಗೋ ಫುಡ್ನ ಅವರು ಸೇವಿಸೋದು ತುಂಬ ಇಂಪಾರ್ಟೆಂಟ್. ಬಾಣಂತನದಲ್ಲಿ ಏನು ಮಾಡ್ತಾರೆ ಮನೇಲಿ, ಎಸ್ಪೆಷಲಿ ಹಿರಿಯರೆಲ್ಲ ಇದ್ದರೆ, ಮುಂಚಿನ ಕಾಲದ ಒಂದು ಪದ್ಧತಿ ಬಾಣಂತಿ ಪಥ್ಯ ಅಂತ ಹೇಳ್ತಾರೆ. ಬರೀ ಗಂಜಿ ಕೊಡೋದು ಮತ್ತು ಕಾಳುಮೆಣಸು ಸಾರು ಕೊಡೋದು, ತುಂಬ ಒಣಗಿಸ್ಬಿಡ್ಬೇಕು ಅಂತ. ಏನು ಪ್ರೆಗ್ನೆನ್ಸಿಯಲ್ಲಿ ನೀರು ತುಂಬಿಕೊಂಡು ದೇಹ ಸ್ವಲ್ಪ ತೂಕ ಎಲ್ಲ ಹೆಚ್ಚಾಗಿರುತ್ತೆ, ಅದೆಲ್ಲ ನೀರು ಮತ್ತು ಫುಡ್ಡನ್ನು ರೆಸ್ಟ್ರಿಕ್ಟ್ ಮಾಡಿಬಿಟ್ಟು ಆದಷ್ಟು ಅವಳು ಒಣಗಿ ಹೋಗೋಂಗೆ ಮಾಡೋ ಅನ್ನೋ ಒಂದು ಪದ್ಧತಿ ಮೊದಲಿತ್ತು.
ಬಟ್ ಈಗಿನ ಕಾಲದಲ್ಲಿ ಅದು ಮಾಡಿದಾಗ ಅದರಿಂದ ಇನ್ನೂ ತೊಂದರೆಗಳು ಹೆಚ್ಚು. ಮೂತ್ರದ ಇನ್ಫೆಕ್ಷನ್ ಆಗಿರ್ಬೋದು, ಕಾನ್ಸ್ಟಿಪೇಷನ್ ಆಗಿ ಪೈಲ್ಸ್ ಆಗುವಂಥ ತೊಂದರೆ, ತುಂಬ ಬಳಲಿ ಅವರು ಸುಸ್ತಾಗೋಗಿರೋಂತಹ ಬಾಣಂತಿ ನೋಡ್ತೀವಿ. ಅಥವಾ ಅವ್ರ ಗಾಯ ಏನಿದೆ, ಡೆಲಿವರಿ ನಾರ್ಮಲ್ ಆಗಿರಲಿ ಸಿಸೇರಿಯನ್ ಆಗಲಿ, ವೂಂಡ್ ಇನ್ಫೆಕ್ಷನ್ ಆಗೋದು, ಈ ರೀತಿ ಸರಿಯಾದ ಆಹಾರ ಕ್ರಮ ಅವರು ಪಾಲಿಸದೆ ತೊಂದರೆ ಆಗುತ್ತೆ. ಸೊ ಬಾಣಂತನದಲ್ಲೂ ಕೂಡ ಚೆನ್ನಾಗಿ ನಾರುಭರಿತ ಆಹಾರ, ಸೊಪ್ಪು, ತರಕಾರಿ, ಕಾಳುಗಳು ಮತ್ತು ಹಣ್ಣುಗಳು ತಿನ್ನೋದೇ ಇಲ್ಲ ಬಾಣಂತಿಯರು. ಮಗುಗೆ ಎಲ್ಲಿ ಶೀತ ಆಗುತ್ತೆ ಅಂತ ಹೇಳ್ಬಿಟ್ಟು ಅದು ಒಂದು ತಪ್ಪು ಕಲ್ಪನೆ. ಹಣ್ಣಿನಲ್ಲಿ ಚೆನ್ನಾಗಿ ವಿಟಮಿನ್ಸ್, ಮಿನರಲ್ಸ್ ಮತ್ತು ನಾರಿನಂಶ ಇರುತ್ತೆ. ಸೊ ಯಾವುದೇ ರೀತಿ, ಈಗ ಹಾಲು ಕುಡಿಸ್ತಾ ಇರ್ತಾಳೆ ನವಜಾತ ಶಿಶುಗೆ, ಸೊ ಹಾಲಿನಲ್ಲಿ ಅದು ಹಾಲು ಉತ್ಪತ್ತಿ ಆಗುವಾಗ ಎಲ್ಲ ಡೈಜೆಸ್ಟ್ ಆಗಿ ಹೋಗುತ್ತೆ. ಯಾವುದೇ ರೀತಿ ತಂಡಿ ಅಂಶ ಹಣ್ಣಿಂದ ಮಗುಗೆ ಟ್ರಾನ್ಸ್ಫರ್ ಆಗಲ್ಲ. ಅದು ಒಂದು ತಪ್ಪು ಕಲ್ಪನೆ. ಸೊ ಸಿಗುವಂತಹ ಸೀಸನಲ್ ಫ್ರೂಟ್ಸ್ ಏನಿರುತ್ತೆ, ಬಾಳೆಹಣ್ಣು, ಆ್ಯಪಲ್ಲು, ಆರೆಂಜು, ದಾಳಿಂಬೆ, ಈ ಥರ ಎಲ್ಲ ನಾರಿನಂಶದ ಹಣ್ಣುಗಳನ್ನು ಅವಳು ಸೇವಿಸ್ತಾ ಬಂದಷ್ಟು ಒಂದು ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು. ಅವಳ ರೋಗ ನಿರೋಧಕ ಶಕ್ತಿ ಏನು ಕಡಿಮೆ ಇದೆ, ಆ ಇಮ್ಯುನಿಟಿನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಆಹಾರ ಅತ್ಯಗತ್ಯ. ಓಕೆ, ಈಗ ತರಕಾರಿಗಳು ಸಿಗ್ತಾ ಇಲ್ಲ ಅಂತ ಎಲ್ಲೋ ಒಂದು ಕಡೆ ತಪ್ಪು ತಿಳ್ಕೊಂಡಿದ್ದಾರೆ. ಎಲ್ಲ ಕಡೆ ಸಿಗ್ತಾ ಇದೆ, ತರಕಾರಿಗೆ ಮಾತ್ರ ಎಲ್ಲೂ ಕೂಡ ಕೊರತೆ ಆಗಿಲ್ಲ. ಹಾಗೆ ಮನೇಲೇ ಈಗ ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾರೆ, 1 ವರ್ಷಕ್ಕೆ ಆಗುವಷ್ಟು ಕಾಳು ಬೇಳೆಗಳನ್ನ ಸ್ಟೋರ್ ಮಾಡಿಕೊಂಡಿರ್ತಾರೆ. ಅದನ್ನ ನೀರಿನಲ್ಲಿ ನೆನೆಸಿ ತೊಳೆದ್ಬಿಟ್ಟು ಮೊಳಕೆ ಬರ್ಸ್ಕೊಂಡು ತಿನ್ನೋದ್ರಿಂದ ತಾಯಿಗೆ ಹಾಗೆ ಗರ್ಭಿಣಿ ಆಗಿರ್ಬೋದು, ಬಾಣಂತಿ ಇಬ್ರು ಕೂಡ ಒಳ್ಳೇದಾಗತ್ತೆ ಅಂತ ಹೇಳಿದ್ರೆ. ಬಾಣಂತಿಯವರು ಲಿಟ್ಲ್ ಬಿಟ್ ಅಂದ್ರೆ ಗಂಜಿಯನ್ನ ಸೇವನೆ ಮಾಡೋದ್ರಿಂದ ಸೊ ಅವ್ರ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ. ಸೊ ಈ ಒಂದು ಸಂದರ್ಭದಲ್ಲಿ ಲಾಕ್ಡೌನ್ ಅಂದರೆ ಕರೋನಾ ಎಫೆಕ್ಟಲ್ಲಿ ಸಾಕಷ್ಟು ಜನ ಅಯ್ಯೋ ಕರೋನಾ ಎಲ್ಲಿ ನಮಗೆ ಬರುತ್ತೋ ಅನ್ನೋ ಒಂದು ಭಯಕ್ಕೆ ಸೂಸೈಡ್ ಮಾಡ್ಕೊಂಡ್ರೆ ಸಾಕಷ್ಟು ಜನ ಇದ್ದಾರೆ. ಸೊ ಈಗ ಬಾಣಂತಿ ಹಾಗೂ ಇನ್ನು ಪ್ರೆಗ್ನೆಂಟ್ ಇರೋರು ವುಮನ್ನು, ಸೊ ಅವರು ಇನ್ನೂ ಸೂಕ್ಷ್ಮವಾಗಿರ್ತಾರೆ. ಸೊ ಅವರು ಮಾನಸಿಕ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಈಗ ಹಾಗಾದರೆ? ಈಗ ಇದು ವಿಶ್ವದಾದ್ಯಂತ ಈ ಕೊರೋನಾ ಅಥವಾ ಕೋವಿಡ್ ಅನ್ನೋದು ಅದರ ಒಂದು ಛಾಪನ್ನ ಮೂಡಿಸ್ಬಿಟ್ಟಿದೆ. ಎಲ್ಲರಲ್ಲೂ ಆತಂಕ ಇದೆ. ಈಗ ನಾವೇನು ಯೋಚನೆ ಮಾಡಬೇಕು ಅಂದರೆ, ನಾವೀಗ ಡಿಸ್ಕಸ್ ಮಾಡ್ತಿರೋದು ಮೇನ್ಲಿ ಪ್ರೆಗ್ನೆನ್ಸಿ. ಸೊ ಗರ್ಭಿಣಿಯರಿಗೆ ಯಾವ ರೀತಿ ಆತಂಕ ಆಗ್ಬೋದು? ಒಂದು, ವೈರಾಣು ಬಗ್ಗೆ, ಎಲ್ಲಿ ತನಗೆ ಇನ್ಫೆಕ್ಷನ್ ಬರುತ್ತೆ, ತನ್ನಿಂದ ಮಗುಗೆ ಬರುತ್ತೆ, ಏನಾಗತ್ತಪ್ಪ ಅಂತ ಹೇಳಿಬಿಟ್ಟು. ಸೊ ಅದ್ರ ಬಗ್ಗೆ ಭಯ ಇರ್ಬೋದು, ಆತಂಕ ಇರ್ಬೋದು. ಎರಡನೇದು, ಮುಂಚೆ ಎಲ್ಲ ಮನೆಯೆಲ್ಲ ತುಂಬಿಕೊಂಡಿರ್ತಿತ್ತು, ಅಥವಾ ಇವ್ರು ಹೋಗಿ ಸ್ನೇಹಿತರ ಹತ್ರ ಮಾತಾಡ್ತಾ ಇದ್ರು, ಕುಟುಂಬದ ಇತರ ಜನರು ಬರ್ತಿದ್ರು, ರಿಲೇಷನ್ಸ್ ಬರ್ತಿದ್ರು, ಅಥವಾ ಇವ್ರು ಹೋಗ್ತಿದ್ರು. ಇವಾಗ ಅಷ್ಟೆಲ್ಲ ಓಡಾಟ ಇಲ್ಲ, ಈ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನೋದಾಗಿದೆ. ಸೊ ಒಂದು ಏನೇ ಸಣ್ಣ ಪುಟ್ಟ ಇದ್ರೂ ಒಂದು ಹೇಳ್ಕೊಳ್ಳಿಕ್ಕೆ ಪಕ್ಕದಲ್ಲೇ ಇದ್ಕೊಂಡು ಅಥವಾ ಫೇಸ್ ಟು ಫೇಸ್ ಮಾತಾಡೋರು ಯಾರೂ ಇಲ್ಲ. ಮೂರನೇ ಅಂಶ ಅಂತ ಹೇಳಿದ್ರೆ ಆರ್ಥಿಕವಾಗಿ ಈಗ ಎಲ್ಲ ಕಡೆ ಒಂದು ಏನು ಬಿಸ್ನೆಸ್ ಅನ್ನೋದು ಡೌನ್ ಆಗಿ ಹೋಗಿದೆ. ಅವಳು ಡೆಲಿವರಿ ಟೈಮ್ ಹತ್ರ ಬಂತು, ಹೆರಿಗೆಗಾಗಲಿ ಅಥವಾ ಹುಟ್ಟಿದ ಮಗುಗಾಗಲಿ ಹೇಗಪ್ಪ ದುಡ್ಡು ಜೋಡಿಸ್ಕೊಳ್ತಾರೆ, ಹೇಗೆ ಕುಟುಂಬದವರು ನಿಭಾಯಿಸ್ತಾರೆ ಅನ್ನೋ ಒಂದು ಆತಂಕ, ಒಂದು ಪ್ರೆಷರ್ ಅನ್ನೋದು ತನ್ನ ಮೇಲೆ ತಗೊಳ್ತಾಳೆ. ಸೊ ಈ ರೀತಿಯಾದ ಕೆಲವು ಕ್ರಮಗಳು. ಇನ್ನು ತಪಾಸಣೆ, ಡಾಕ್ಟರ್ ಚೆಕಪ್ಪಿಗೆ ಅಂದರೆ ಫ್ರೀಕ್ವೆಂಟಾಗಿ ಸಿಗಲ್ಲ. ಈಗ ಆಸ್ಪತ್ರೆಗಳು, ವೈದ್ಯರೆಲ್ಲರೂ ನಾವು ಕೆಲಸ ಮಾಡ್ತಿದ್ದೀವಿ ದಿನ, ಬಟ್ ಅಪಾಯಿಂಟ್ಮೆಂಟ್ ಬೇಸಿಸ್ ಮೇಲೆ ಇದೆ. ಯಾಕಂದರೆ ಪೇಷಂಟ್ ಒಳ್ಳೇದಕ್ಕೆ ಕ್ರೌಡಿಂಗನ್ನು ಅವಾಯ್ಡ್ ಮಾಡಬೇಕು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಇಲ್ಲಾಂದರೆ ನಮ್ಮ ದೇಶದಲ್ಲಿ ಹೇಗಾಗಿತ್ತು ಅಂದರೆ, ಸಣ್ಣ ಪುಟ್ಟದಕ್ಕೂ ನಾವು ಯಾವಾಗಲೂ ಅವೈಲೇಬಲ್ ಇರ್ತಿದ್ವಿ. ಬೇರೆ ಹೊರ ದೇಶಗಳಲ್ಲಿ ಏನು ಅಂತ ಹೇಳಿದ್ರೆ, ಒಂದು ಜ್ವರ ಎಷ್ಟೊಂದು ದಿನದಿಂದ ಒಂದು ತೀವ್ರತೆ ಇದ್ರೂ ಕೂಡ ಅವ್ರ ಅಪಾಯಿಂಟ್ಮೆಂಟ್ ತಗೊಂಡೇ ಹೋಗಬೇಕು. ಆ ರೀತಿ ಅಭ್ಯಾಸ ನಮ್ಮಲ್ಲಿ ಜನರಿಗೆ ಇರಲಿಲ್ಲ. ಹೋದ್ರೆ ಡಾಕ್ಟರ್ ಸಿಗ್ತಾರೆ ಅನ್ನೋದಿತ್ತು. ಬಟ್ ಈಗ ಅಪಾಯಿಂಟ್ಮೆಂಟ್ ಬೇಸಿಸ್ ಆಗಿರೋದ್ರಿಂದ ಅಯ್ಯೋ ನಂಗೆ ಏನಾದ್ರು ತೊಂದರೆ ಆಗಿಬಿಟ್ರೆ ಡಾಕ್ಟರ್ ಸಿಗಲ್ವೇನೋ, ಆ ಒಂದು ಆತಂಕ ಕೂಡ. ಸೊ ಇದೆಲ್ಲದರ ಒಂದು ಪರಿಣಾಮ ಏನಿದೆ ಅವಳ ಒಂದು ಮಾನಸಿಕ ಸ್ಥಿತಿ ಮೇಲೆ ಬೀಳುತ್ತೆ. ಸೊ ಅವಳು ಏನು ಮಾಡ್ಬೋದು ಈ ಹಂತದಲ್ಲಿ ಅಂತ ಹೇಳಿದ್ರೆ, ಯಾವುದೇ ಒಂದು ಸಣ್ಣ ಆತಂಕ ಇರಲಿ, ಮನೆಯಲ್ಲಿ ಇತರರೊಂದಿಗೆ ಅವಳು ತುಂಬ ಮನಸ್ಸು ಬಿಚ್ಚಿಬಿಟ್ಟು ಹೇಳ್ಕೊಳ್ಬೇಕಾಗತ್ತೆ. ಅವಳ ಒಂದು ಆರ್ಥಿಕ ಸ್ಥಿತಿ ಬಗ್ಗೆ ಒಂದು ಹೆದರಿಕೆ ಇದ್ದರೆ, ಅವರು ಯಾರು ಕುಟುಂಬದವರು ಇದ್ದಾರೆ ಅವ್ರ ಜೊತೆ ಡಿಸ್ಕಸ್ ಮಾಡೋದು, ಏನಾಗ್ಬೋದು, ಏನಿದೆ ಆಲ್ಟರ್ನೇಟ್ ಪ್ಲಾನ್ಸು, ಹೆಂಗೆ ಮ್ಯಾನೇಜ್ ಮಾಡ್ತಾರೆ, ಅದನ್ನು ಮುಂಚೆನೇ ಡಿಸ್ಕಸ್ ಮಾಡಿ ಇಟ್ಕೊಳ್ಳೋದು. ಇಲ್ಲ ಮನಸ್ಸಲ್ಲೇ ಇಟ್ಕೊಂಡು ಅದನ್ನು ಕೊರಗೋ ಅವಶ್ಯಕತೆ ಇರಲ್ಲ. ಇನ್ನು ಡಾಕ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಅಷ್ಟೇ ನಾನು ಹೇಳಿದೆ, ಗರ್ಭಿಣಿಯರಿಗೆ ನಾವು ಯಾವಾಗಲೂ ಇದ್ದೀವಿ ತಪಾಸಣೆಗೆ ಅಂತ ಹೇಳಿ. ನೀವು ವೈಯಕ್ತಿಕವಾಗಿ ಕೂಡ ಬರ್ಬೋದು, ಇಲ್ಲ ಫೋನಲ್ಲೂ ಕೂಡ ಕೇಳ್ಬೋದು. ಸಣ್ಣ ಪುಟ್ಟ ಪ್ರೆಗ್ನೆನ್ಸಿ ಡೌಟ್ಸ್ ಅಂದರೆ ನೀವು ತುಂಬ ಮನಸ್ಸು ಬಿಚ್ಚಿಬಿಟ್ಟು ನೀವು ಮಾತಾಡ್ಬೋದು. ಇನ್ನು ವೈರಾಣು ಡೈರೆಕ್ಟಾಗಿ ಅಫೆಕ್ಟ್ ಆಗತ್ತಾ, ನಾನು ಅವಾಗಲೇ ಹೇಳಿದೆ 99% ಆ ರೀತಿ ಏನು ಚಾನ್ಸಸ್ ಇರೋದಿಲ್ಲ. ಸೊ ಉಳಿದಿದ್ದ ಕೇರ್ ನೀವು ತಗೊಳ್ಬೇಕಾಗತ್ತೆ. ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಯಾವಾಗಲೂ ಸಕಾರಾತ್ಮಕ ಯೋಚನೆಗಳನ್ನು ಮಾಡ್ತಾ ಇರಬೇಕು. ಮತ್ತು ಈ ಇನ್ಫೋಡೆಮಿಕ್, ಈ ಪ್ಯಾಂಡಮಿಕ್ ಅಂತ ಏನು ಹೇಳ್ತೀವೋ ಅದ್ರ ಜೊತೆ ಇನ್ಫೋಡೆಮಿಕ್, ಎಲ್ಲ ಸೋಷಿಯಲ್ ಮೀಡಿಯಾ, ಮಾಧ್ಯಮ, ನ್ಯೂಸ್ ಪೇಪರ್ ಎಲ್ಲ ಕಡೆನೂ ಈ ಒಂದು ಕೊರೋನಾ ಬಗ್ಗೆ ಸೃಷ್ಟಿ ಮಾಡಿರುವಂಥ ಒಂದು ಆತಂಕ. ಸೊ ಅದರಿಂದ ಆದಷ್ಟು ದೂರ ಇರಬೇಕು. ಈಗ ನಮ್ಮ ಕೈಯಲ್ಲಿ ಏನೂ ಇರಲ್ಲ, ನಾವೇನು ಮಾಡ್ಬೋದು, ಅದು ಬಾರದೇ ಇರೋ ಹಾಗೆ ಕೆಲವೊಂದು ಪ್ರಿವೆಂಟಿವ್ ಕ್ರಮಗಳನ್ನು ಪಾಲಿಸ್ಬೋದು. ಉಳಿದಿದ್ದು ನಾವು ವೆಯ್ಟ್ ಮಾಡೇ ನೋಡಬೇಕಾಗತ್ತೆ. ಯಾವುದೇ ಕತ್ಲಾಗಲಿ ಮುಂದೆ ಬೆಳಕು ಬಂದೇ ಬರುತ್ತೆ. ಒಂದು ಚಿಕಿತ್ಸೆ ಬರ್ಬೋದು, ಒಂದು ವ್ಯಾಕ್ಸಿನ್ ಬರ್ಬೋದು. ಆ ಥರ ಒಂದು ಸಕಾರಾತ್ಮಕ ಒಂದು ಯೋಚನೆ ಮಾಡಬೇಕು. ಇನ್ನು ಏನಾದ್ರು ಹಾಬೀಸ್ ಇದ್ದರೆ ಅದನ್ನು ಕಲ್ಟಿವೇಟ್ ಮಾಡ್ಕೊಳ್ಬೇಕು. ಒಳ್ಳೆ ಮ್ಯೂಸಿಕ್ ಕೇಳೋದಾಗಲಿ, ಅಥವಾ ಮನೆಯಲ್ಲಿ ಈ ಥರ ಸಣ್ಣ ಮಕ್ಕಳಿದ್ರೆ ಅವ್ರ ಜೊತೆ ಒಂದು ಬೆರೆಯೋದಾಗಲಿ, ಅವ್ರನ್ನ ಏನಾದ್ರು ಒಂದು ಆಟ ಆಡಿಸೋದಾಗಲಿ, ಅಡುಗೆಯಲ್ಲಿ ತನ್ನನ್ನು ತಾನು ತೊಡಗಿಸೋದು, ಹೊಸ ಹೊಸ ಪ್ರಯೋಗಗಳನ್ನು ಮಾಡೋದಾಗಲಿ, ಈ ರೀತಿ ಒಂದು ಆತಂಕದಿಂದ ದೂರ ಮಾಡ್ಕೊಳ್ಳಿಕ್ಕೆ ಒಳ್ಳೆಯ ಪ್ರಯತ್ನಗಳನ್ನು ತಾನೂ ಕೂಡ ಮಾಡಬೇಕಾಗತ್ತೆ.
ಓಕೆ, ಈಗ ಎಲ್ರಿಗೂ ಕೂಡ ಮಾನಸಿಕ ತುಮುಲಗಳು ಕಾಡ್ತಾ ಇದೆ. ಸೊ ನೀವು ಹೇಳಿದ್ರಿ ಈಗ ಇನ್ನು ಮನೇಲಿ ಯಾವಾಗಲೂ ಕೂಡ ತುಂಬು ಕುಟುಂಬ ಇರ್ತಾ ಇತ್ತು. ಈಗ ಲಾಕ್ಡೌನ್ ಆಗಿರೋದ್ರಿಂದ ಎಲ್ಲೂ ಹೋಗೋ ಹಾಗೂ ಇಲ್ಲ ಕೂಡ, ಒಳಗೆ ಬರೋ ಹಾಗೂ ಇಲ್ಲ ಕೂಡ. ಅವಳಿಗೆ ಅನಿಸ್ತಾ ಇರುತ್ತೆ ಅವ್ರ ಮನೆಗೆ ಹೋಗಬೇಕು, ಆಚೆ ಕಡೆ ಹೋಗಬೇಕು, ತರಾವರಿ ಆಸೆಗಳಿರುತ್ತೆ. ಸೊ ಎಲ್ಲ ಆಸೆಗಳು ಕೂಡ ಈಗ ಅದ್ಬಿಟ್ಟಿದ್ದಾರೆ. ಸೊ ಈಗ ಡಾಕ್ಟರ್ ಅಂತ ಹೇಳಿದ್ರೆ ಒಂದು ಹಣತೆ ಇದ್ದ ಹಾಗೆ, ಅದು ಉರಿತಾ ಇರುತ್ತೆ, ಎಲ್ರಿಗೂ ಬೆಳಕು ಕೊಡ್ತಾ ಇದೆ, ಆದರೆ ಅದ್ರ ಕೆಳಗೆ ಮಾತ್ರ ಕತ್ಲಿರುತ್ತೆ. ಸೊ ಹಾಗೆ ಅವ್ರಿಗೂ ಕೂಡ ಭಯ ಇರುತ್ತೆ, ಜೀವ ಭಯ. ಆದರೆ ಎಲ್ಲರಿಗೂ ಕೂಡ ಅವರ ಜೀವ ರಕ್ಷಣೆಯನ್ನ ಕೊಡ್ತಾ ಇದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಯಾರೂ ಕೂಡ ಭಯ ಪಡೋದು ಬೇಡ ಅಂತ ನೀವು ಹೇಳಿದ್ರಿ. ಮತ್ತು ಇನ್ನೊಂದು ಅಂತ ಹೇಳಿದ್ರೆ, ಈ ಸೋಷಿಯಲ್ ಮೀಡಿಯಾನ ನಾವು ಪಾಸಿಟಿವ್ ಆಗಿ ಯೂಟಿಲೈಸ್ ಮಾಡಬೇಕು. ವಿಡಿಯೋ ಕಾಲ್ ಮಾಡ್ಬೋದು, ಯಾರ ಹತ್ರನೋ ಮಾತಾಡಬೇಕು, ಮನೇಲಿ ಹಿರಿಯರು ಅಜ್ಜಿ ಹತ್ರ ಮಾತಾಡಬೇಕು ಅನಿಸ್ತಿದೆ, ಅವಳು ಪ್ರೆಗ್ನೆಂಟ್ ಇದ್ದಾಳೆ, ಅವ್ರು ಮಾಡಿದ್ದೇನೋ ರುಚಿಕರ ತಿಂಡಿ ತಿನ್ಬೇಕು ಅಂತ ಅನಿಸ್ತಿದೆ, ಅಟ್ಲೀಸ್ಟ್ ಅವ್ರ ಹತ್ರ ಮಾತಾಡೋದು. ಅಲ್ಲಿ ಯಾರು ಇರ್ತಾರೆ ಅವ್ರ ಹತ್ರ, ಆ ಕುಟುಂಬದವ್ರ ಬಗ್ಗೆ ಅವರ ಒಂದು ನಾನು ಮಾತಾಡಬೇಕು ಅಂತ ತಿಳಿಸ್ಬಿಟ್ಟು, ಆಸೆನ ತಿಳಿಸ್ಕೊಂಡು ವಿಡಿಯೋ ಕಾಲ್ ಮಾಡಿ ಮಾತಾಡೋದು. ಈ ರೀತಿಯಾದಂಥ ಕೆಲವೊಂದು ಪಾಸಿಟಿವ್ ಪ್ರಯತ್ನಗಳನ್ನು ಟೆಕ್ನಾಲಜಿನ ಯೂಸ್ ಮಾಡಿಬಿಟ್ಟು ಕೂಡ ಅವಳು ಮಾಡ್ಬೋದು. ಮತ್ತು ಕುಟುಂಬದವರು ಕೂಡ ಅದರಲ್ಲಿ ಸಹಕರಿಸಿದ್ರೆ ಇನ್ನೂ ಒಂದು ಒಳ್ಳೆಯ ಒಂದು ವಾತಾವರಣ ಅಲ್ಲಿ ನಿರ್ಮಾಣ ಆಗುತ್ತೆ. ಓಕೆ, ಈಗ ಟೆಕ್ನಾಲಜಿ ಕೂಡ ಬದಲಾಗಿದೆ, ಎಲ್ಲದೂ ಕೂಡ ಬೆರಳು ತುದಿಯಲ್ಲೇ ಇದೆ. ಇನ್ ಕೇಸ್ ಅವ್ರು ಮಾಡ್ತಕ್ಕಂಥ ಫುಡ್ ನಮ್ಗೆ ತಿನ್ಬೇಕಂತ ಅನ್ಸಿದ್ರೆ ಫೋನ್ ಮಾಡಿ ಕೇಳ್ಕೊಂಡು ಮನೇಲಿ ಕೂಡ ಮಾಡ್ಕೊಂಡು ತಿನ್ಬೋದು. ಇನ್ ಕೇಸ್ ಅವ್ರು ನೋಡ್ಬೇಕು ಅಂತ ಅನಿಸಿದ್ರೆ ನಮಗೆ ವಿಡಿಯೋ ಕಾಲ್ ಕೂಡ ಮಾಡ್ಬೋದು ಅಂತ ಹೇಳಿದ್ರಿ. ಅಲ್ಲಿ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಒಬ್ಳು ಬಾಣಂತಿ ಆಗಿರ್ಬೋದು, ಒಬ್ಬ ಗರ್ಭಿಣಿ ಯಾವ ಆಹಾರ ಪದ್ಧತಿಗಳನ್ನ ಅವಳು ಅನುಸರಿಸಬೇಕು ಅಂತ. ಇನ್ನ ಗರ್ಭಿಣಿ ಆದ ತಕ್ಷಣ ಅವಳಿಗೆ ಹೇಳ್ತಾರೆ ನೀನು ವಾಕ್ ಮಾಡೋದು ಸ್ಟಾರ್ಟ್ ಮಾಡು ಇವಾಗಿಂದ ಅಂತ ಹೇಳ್ತಾರೆ. ಸೊ ಈಗ ಲಾಕ್ಡೌನು, ಹೊರಗಡೆ ಹೋಗೋ ಹಾಗಿಲ್ಲ. ಈಗ ಮನೆಯಲ್ಲೇ ಇದ್ಕೊಂಡು ಅವಳು ಪಾಲಿಸಬೇಕಾದ ವ್ಯಾಯಾಮಗಳು ಯಾವ್ದು ಹಾಗಾದ್ರೆ? ಯಾವುದೇ ಗರ್ಭಿಣಿಗೆ ವ್ಯಾಯಾಮ ಅತ್ಯಗತ್ಯ. ಮೊದಲೆಲ್ಲ ಹೇಗಿತ್ತು ಅಂತ ಹೇಳಿದ್ರೆ, ಮನೆಯಲ್ಲೇ ಮಾಡುವಂತಹ ಕೆಲವು ಚಟುವಟಿಕೆ, ಮನೆ ಒರೆಸೋದಾಗಿರಲಿ, ಬಟ್ಟೆ ತೊಳೆಯೋದಾಗಿರಲಿ, ಇದರಿಂದ ದೈಹಿಕ ಪರಿಶ್ರಮ ಆಗ್ತಿತ್ತು, ಒಂದು ವ್ಯಾಯಾಮ ಕೂಡ ಆಗ್ತಿತ್ತು. ಇವಾಗ ಒಂದು ಟೆಕ್ನಾಲಜಿ ಮನೆಯನ್ನ ಆವರಿಸ್ಬಿಟ್ಟಿರೋದ್ರಿಂದ ಎಲ್ಲದಕ್ಕೂ ಮೆಷಿನ್ಗಳಿದೆ. ಒಂದು ಅಡುಗೆ ಮನೆಯನ್ನ ನಾವು ತಗೊಂಡ್ರೆ ಮಿಕ್ಸರ್ ಇರ್ಬೋದು, ಮೈಕ್ರೋವನ್ ಇರ್ಬೋದು, ಗ್ರೈಂಡರ್ ಇರ್ಬೋದು, ಮತ್ತೆ ಬಟ್ಟೆ ಒಗೆಯೋಕ್ಕೂ ಕೂಡ ವಾಷಿಂಗ್ ಮೆಷಿನ್. ಸೊ ವ್ಯಾಯಾಮ ಅನ್ನೋದು ಈ ಟೆಕ್ನಾಲಜಿ ಯುಗದಲ್ಲಿ ಕೇವಲ 2 ಬೆರಳುಗಳಿಗೆ ಅಂತ ಹೇಳ್ಬೋದು, ಆನ್ ಮತ್ತೆ ಆಫ್ ಮಾಡಲಿಕ್ಕೆ. ಸೊ ವ್ಯಾಯಾಮವನ್ನು ಅವಳು ಸಪ್ರೇಟ್ ಆಗಿ ಪಾಲಿಸಬೇಕಾಗತ್ತೆ. ಮೊದಲ 3 ತಿಂಗಳು ಯಾವುದೇ ರೀತಿಯಾದಂತಹ ವ್ಯಾಯಾಮ ಮಾಡಿ ಅಭ್ಯಾಸ ಇಲ್ಲದೆ ಇದ್ದಾಗ ಗರ್ಭಿಣಿಯರಿಗೆ ನಾವು ಇಂಥ ವ್ಯಾಯಾಮ ಮಾಡಿ ಅಂತ ಹೇಳೋದಿಲ್ಲ. ಫಸ್ಟ್ 3 ಮಂತ್ಸು ಸ್ವಲ್ಪ ನಾಜೂಕಾಗಿರುವಂತಹ ಸಮಯ. ತುಂಬ ತೀವ್ರವಾದ ಕೆಲವೊಂದು ವ್ಯಾಯಾಮಗಳನ್ನ ಮಾಡಿದ್ರೆ ಅಬಾರ್ಷನ್ಗೆ ಸಂಬಂಧಪಟ್ಟ ಹಾಗೆ ಪೇಯ್ನ್ ಬರೋದು, ಬ್ಲೀಡಿಂಗ್ ಆಗೋದು, ಈ ರೀತಿ ಕೆಲವು ತೊಂದರೆಗಳು ಆಗೋದ್ರಿಂದ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ, ಫಸ್ಟ್ 3 ಮಂತ್ಸು ವಾಕ್ ಮಾಡ್ಬೋದು, ವಾಕಿಂಗ್ ಸೇಫ್ ಇರುತ್ತೆ. ನೆಕ್ಸ್ಟ್ 3 ತಿಂಗಳು ಅವಳು ಸಣ್ಣ ಪುಟ್ಟ ವ್ಯಾಯಾಮಗಳನ್ನು, ಸ್ಟ್ರೆಚಸ್ಗಳನ್ನು, ಯೋಗಾಸನಗಳನ್ನು ತನ್ನ ಒಂದು ದಿನಚರಿಯಲ್ಲಿ ಅವಳು ಅಳವಡಿಸ್ಕೊಳ್ತಾ ಬರಬಹುದು. ಕೊನೆಯ 3 ತಿಂಗಳಲ್ಲಿ ಅವಳು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಒಂದು ಸಹಜ ಹೆರಿಗೆ ತನಗಾಗಬೇಕು ಅಂತ ಹೇಳಿದ್ರೆ ತನ್ನ ಬಾಡಿಯನ್ನು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಅವಳು ಪ್ರಿಪೇರ್ ಮಾಡಬೇಕಾಗತ್ತೆ. ತನ್ನ ಒಂದು ವೈದ್ಯರ ಸಲಹೆ ಮೇಲೆ ಕೆಲವೊಂದು ವ್ಯಾಯಾಮಗಳು, ಪೆಲ್ವಿಕ್ ಎಕ್ಸಸೈಸಸ್ ಅಂತ ನಾವು ಹೇಳ್ತೀವಿ, ಪೆಲ್ವಿಕ್ ಓಪನಿಂಗ್ ಎಕ್ಸಸೈಸಸ್, ಇಂಥ ವ್ಯಾಯಾಮಗಳನ್ನು ಮಾಡ್ತಾ ಬಂದಷ್ಟು ಆ ನಿರ್ದಿಷ್ಟವಾದ ಏನು ಸ್ನಾಯುಗಳಿರುತ್ತೆ ಅದೆಲ್ಲ ಲೂಸನ್ ಅಪ್ ಆಗಿ ಒಂದು ಸಹಜ ಹೆರಿಗೆಗೆ ಅನುಕೂಲ ಮಾಡಿ ಕೊಡುತ್ತೆ. ಇನ್ನು ಒಂದು ಈ ಕೊರೋನಾದ ಸಮಯದಲ್ಲಿ ಹೊರಗಡೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಅಂದಾಗ ಅವಳು ಏನು ಮಾಡ್ಬೋದು ಮನೆಯಲ್ಲೇ ಅಂತ ಹೇಳಿದ್ರೆ, ಮನೆಯಲ್ಲೇ ಯಾವ್ದಾದ್ರು ಉದ್ದ ಪ್ಯಾಸೇಜ್ ಅಂತ ಏನಿರುತ್ತೆ ಅಥವಾ ಕಾರಿಡಾರ್ ಇರುತ್ತೆ, ಅಂಗಳ ಏನಿರುತ್ತೆ, ಪ್ರತಿಯೊಂದು ಊಟ ಆದ್ಮೇಲೆ, ಮಧ್ಯಾಹ್ನದ ಊಟ, ರಾತ್ರಿ ಊಟ ಆದ್ಮೇಲೆ ಸ್ವಲ್ಪ ಡೈಜೆಷನ್ಗೂ ಹೆಲ್ಪ್ ಆಗೋ ಥರ ಒಂದು 15 ನಿಮಿಷ ಅಲ್ಲೇ ವಾಕ್ ಮಾಡ್ಬೋದು. ಮೇಲೆ ಕೆಳಗೆ ಒಂದು ಟೈಮ್ ಇಟ್ಕೊಂಡ್ಬಿಟ್ಟು ಒಂದು ಅರ್ಧ ಗಂಟೆ ವಾಕ್ ಮಾಡ್ಬೋದು. ಇನ್ನು ಸಣ್ಣ ಪುಟ್ಟ ಯೋಗಾಸನಗಳನ್ನು, ಈಗ ನಾ ಹೇಳ್ದಂಗೆ ಒಂದು ಟೆಕ್ನಾಲಜಿ ನಮ್ಮ ಕೈಯಲ್ಲಿದೆ, ಅಂಗೈಯಲ್ಲೇ ನಾವು ವಿಶ್ವವನ್ನು ಇಟ್ಕೊಂಡಿದ್ದೀವಿ, ಅದನ್ನು ಪಾಸಿಟಿವ್ ಆಗಿ ನಾವು ಯೂಸ್ ಮಾಡಬೇಕು. ಸೊ ಅದರಲ್ಲಿ ನಾವು ಸ್ವಲ್ಪ ರಿಸರ್ಚ್ ಮಾಡಿಬಿಟ್ಟು ನಮಗೆ ಇಷ್ಟವಾದಂತಹ ಗರ್ಭಿಣಿಯರು ಪಾಲಿಸಬಹುದಾದಂತಹ ಕೆಲವು ವ್ಯಾಯಾಮಗಳನ್ನು ಹುಡುಕ್ಬಿಟ್ಟು, ಯೋಗಾಸನ ಆಗಿರ್ಬೋದು, ಸ್ಟ್ರೆಚಸ್ ಆಗಿರ್ಬೋದು, ಸಣ್ಣ ಪುಟ್ಟ ಪಿಲಾಟೆಸ್ ಎಕ್ಸಸೈಸ್ ಆಗಿರ್ಬೋದು, ಇಂಥದ್ದನ್ನೆಲ್ಲ ನಿರ್ದಿಷ್ಟವಾಗಿ ಒಂದು ಟೈಮ್ ಟೇಬಲ್ ಪ್ರಕಾರ ದಿನನಿತ್ಯ ಒಂದು ಅರ್ಧ ಗಂಟೆ ಅವಳು ವ್ಯಾಯಾಮ ಮಾಡ್ತಾ ಬಂತು ಅಂತ ಹೇಳಿದ್ರೆ ಅವಳ ಒಂದು